ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 6, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕು, ಸ್ಫೂರ್ತಿ ಮತ್ತು ಉತ್ಸಾಹದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ನಿರ್ಧಾರ ಶಕ್ತಿ ಹಾಗೂ ಸ್ಪಷ್ಟ ದೃಷ್ಟಿಕೋನದ ಬಲದಿಂದ ನೀವು ಎಲ್ಲೆಡೆ ಗಮನ ಸೆಳೆಯಲಿದ್ದೀರಿ. ಇಂದಿನ ದಿನ ಹೊಸ ಜವಾಬ್ದಾರಿಗಳನ್ನು ಭುಜಿಸಬೇಕಾದ ಸಂದರ್ಭ ಬರುತ್ತದೆ. ಆದರೆ ನೀವು ತೋರಿಸುವ ಧೈರ್ಯ, ತ್ವರಿತ ನಿರ್ಧಾರಗಳು ದಿನದ ಯಶಸ್ಸಿಗೆ ನೆರವಾಗಲಿವೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ತಂತ್ರ, ಸಂವಹನ, ವಾಣಿಜ್ಯ, ಸಂಚಲನಗಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಉತ್ತಮ ದಿಶೆಯು ಕಾಣಿಸಿಕೊಳ್ಳುತ್ತದೆ. ಗತಿಯುಳ್ಳ ವಾತಾವರಣದಲ್ಲಿ ದೂಡಿಕೊಳ್ಳುವ ನಿಮ್ಮ ಶಕ್ತಿ ಸಕಾರಾತ್ಮಕ ಫಲಿತಾಂಶಗಳತ್ತ ಕರೆದೊಯ್ಯುತ್ತದೆ. ಹಳೆಯ ವಾದ ವಿವಾದಗಳಿಗೆ ಪರಿಹಾರ ಸಿಗುವ ಯೋಗವಿದೆ. ಹೊಸ ಪರಿಚಯಗಳು, ದೂರದ ಸ್ಥಳಗಳಿಂದ ಬರುವ ಸುದ್ದಿ ಅಥವಾ ಪ್ರವಾಸದ ಯೋಗವಿದೆ. ಇತರರೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ, ನಿಷ್ಠೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ವೇಗ, ಜವಾಬ್ದಾರಿತ್ವ ಮತ್ತು ನಿರ್ವಹಣಾ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಅವಕಾಶ ಲಭಿಸುತ್ತದೆ. ಹಿರಿಯರ ಮೆಚ್ಚುಗೆ, ತಂಡದೊಂದಿಗೆ ಉತ್ತಮ ಸಂಯೋಜನೆಯಿಂದ ಕೆಲಸಗಳಲ್ಲಿ ಪ್ರಗತಿ ಸಾಧ್ಯ. ಹೊಸ ಪ್ರಾಜೆಕ್ಟ್ಗಳ ಪ್ರಾರಂಭ ಅಥವಾ ಮಂಡನೆಗೆ ಸೂಕ್ತ ದಿನ. ಸರ್ಕಾರಿ ಅಥವಾ ಆಡಳಿತಾತ್ಮಕ ಕೆಲಸಗಳಲ್ಲಿ ತಡವಿಲ್ಲದೆ ಸ್ಪಷ್ಟತೆ ಸಿಗಬಹುದು. ಕಂಪ್ಯೂಟರ್, ತಂತ್ರಜ್ಞಾನ, ಮಾರ್ಕೆಟಿಂಗ್ ಕ್ಷೇತ್ರದವರು ಹೊಸ ಸಂಪರ್ಕಗಳ ಮೂಲಕ ಲಾಭ ಪಡೆಯುತ್ತಾರೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಈ ದಿನ ಸಂದರ್ಶನಕ್ಕೆ ಆಹ್ವಾನ ಪಡೆಯಬಹುದು. ನೀವು ತೋರಿಸುವ ಆತ್ಮವಿಶ್ವಾಸ, ಸಮರ್ಥತೆ ಮತ್ತು ಪಾಠದ ಪ್ರಾಬಲ್ಯ ಗಮನ ಸೆಳೆಯುತ್ತದೆ. ವ್ಯಾಪಾರಿಗಳಿಗೆ ಗ್ರಾಹಕರೊಡನೆ ಹೆಚ್ಚು ಸಂವಹನ, ಹೊಸ ಪ್ರಚಾರ ತಂತ್ರಗಳು ಹಾಗೂ ವಿತರಣಾ ವ್ಯವಸ್ಥೆಯ ಸುಧಾರಣೆಗೆ ಇದು ಲಾಭದಾಯಕ ದಿನ. ಇಂಪೋರ್ಟ್, ಎಕ್ಸ್ಪೋರ್ಟ್ ವ್ಯವಹಾರಗಳಿಗೆ ನವ ಚಟುವಟಿಕೆಗಳು ನಿರೀಕ್ಷಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಲಾಭದ ಬಗ್ಗೆಯೂ ಖರ್ಚುಗಳ ಬಗ್ಗೆಯೂ ಸಮನ್ವಯ ಅಗತ್ಯವಿದೆ. ವಿಶೇಷವಾಗಿ ಪ್ರಯಾಣ, ದುರಸ್ತಿ ಅಥವಾ ಮಕ್ಕಳ ವ್ಯಯಗಳು ಆಗಬಹುದು. ಆದ್ದರಿಂದ ಯೋಜಿತ ಖರ್ಚು ಮಾಡುವುದು ಶ್ರೇಷ್ಠ. ಹಿಂದೆ ಮಾಡಿದ ಲಾಭದಾಯಕ ಹೂಡಿಕೆಗಳಿಂದ ಲಘು ಲಾಭ ಅಥವಾ ಲಭಿಸುವ ಬಾಕಿ ಹಣದ ವಾಪಸ್ಸುಗಳ ಸಂಭವವಿದೆ. ಖರೀದಿಗಳಿಗೆ, ಹೊಸ ಹಣಕಾಸು ಯೋಜನೆಗಳಿಗೆ ಇಂದು ಅನುಕೂಲ. ಆದರೆ ಸಾಲ ಅಥವಾ ಇನ್ಶೂರೆನ್ಸ್ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದೆ ಸಾಗುವುದು ಉತ್ತಮ. ಮೈಕ್ರೋ ಬಿಸಿನೆಸ್ ಅಥವಾ ಸ್ಥಳೀಯ ವ್ಯಾಪಾರದಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುತ್ತದೆ. ಗ್ರಾಹಕರ ನಂಬಿಕೆಗೆ ಶ್ರಮವಿಡಿ. ಹಿರಿಯರ ಸಲಹೆ ಮತ್ತು ಅನುಭವಗಳ ಆಧಾರದ ಮೇಲೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶ್ರಮದ ಹೊರತಾಗಿ ಮಾನಸಿಕ ಒತ್ತಡವು ಏರಿಕೆಯಾಗಬಹುದಾದ ದಿನ. ತಕ್ಷಣ ತೀರ್ಮಾನಿಸುವ ವಾತಾವರಣದ ನಡುವೆಯೂ ನಿದ್ರಾ, ಆಹಾರ, ವಿಶ್ರಾಂತಿಯ ಸರಿಯಾದ ಪಾಲನೆ ಅಗತ್ಯವಿದೆ. ಬುಧ ಗ್ರಹದ ಪ್ರಭಾವದಿಂದ ತಲೆಯ ನೋವು, ನರಮಂಡಲ ಸಂಬಂಧಿ ಸಮಸ್ಯೆಗಳಿಗೆ ಸಾಧ್ಯತೆ. ಕಡಿಮೆ ರೆಸ್ಟ್, ಹೆಚ್ಚು ಕಾಫಿ ಅಥವಾ ಮಸಾಲೆ ಪದಾರ್ಥ ಸೇವನೆ ತಪ್ಪಿಸಿ. ಸ್ನಾನ ಬಳಿಕ ಶಾಂತ ಧ್ಯಾನ ಅಥವಾ ಹಸಿರು ನೋಟವಿರುವ ಸ್ಥಳಗಳಲ್ಲಿ ಕೆಲ ಕಾಲ ಕಳೆಯುವುದು ಶ್ರೇಷ್ಠ. ಜಲಪಾನವು ಹೆಚ್ಚು, ಖಿನ್ನತೆಗಿಂತ ಪ್ರೇರಣೆಗೆ ಹೆಚ್ಚು ಅವಕಾಶ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಚರ್ಚೆಗಳು ನಡೆಯಬಹುದು. ಮಕ್ಕಳ ಶಿಕ್ಷಣ, ದಂಪತಿಗಳ ನಿರ್ಧಾರ ಅಥವಾ ಆಸ್ತಿ ಸಂಬಂಧಿತ ಸಂವಾದಗಳಿಗೆ ಇದು ಅನುಕೂಲಕರ. ಆದರೆ ಮಾತನಾಡುವ ಶೈಲಿ, ಶ್ರವಣ ಶಕ್ತಿ ಮುಖ್ಯ. ವಿವಾಹಿತರಿಗೆ ಸಂಗಾತಿಯ ಜೊತೆ ಸಮಯ ಕಳೆಯುವ ಅವಕಾಶ. ಮಧ್ಯಾಹ್ನದ ವೇಳೆಗೆ ಮನಸ್ಸಿನಲ್ಲಿ ಬದಲಾಗುವ ಮನೋಭಾವನೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿರುವುದು ಉತ್ತಮ. ಪಿತೃಪಕ್ಷದಿಂದ ಬರುವ ಸೂಚನೆಗಳು ಅಥವಾ ಹಿರಿಯರೊಡನೆ ಚರ್ಚಿಸುವ ವಿಚಾರಗಳು ಬಾಳಿನಲ್ಲಿ ಹೊಸ ಬೆಳಕು ಮೂಡಿಸಬಲ್ಲವು. ಕುಟುಂಬ ಸಮಾಗಮ ಅಥವಾ ಭೇಟಿ ಆಯೋಜನೆಗೆ ಅನುಕೂಲ. ವೀಕ್ಷಕರೇ, ನೀವು ಇಂದು ನಿಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಮಯ ಮೀಸಲಿಟ್ಟರೆ, ಅದು ನಿಮ್ಮ ಒಳಜೀವನದ ಸಮತೋಲನಕ್ಕೆ ಬಹುಮಾನವಾಗಲಿದೆ. ಗುರು, ಪಿತೃ,
ಬುದ್ಧಿದೇವತೆಗಳ ಪಠಣ, ಜಪ, ಆರಾಧನೆ ಇದನ್ನು ಬೆಂಬಲಿಸುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಉಪಯುಕ್ತ. ತುಳಸಿಯ ಬಳಿ ಧೂಪದೀಪ ಸಮರ್ಪಿಸಿ ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣುಗಳ ದಾನ ಮಾಡುವುದು ಶುಭ. ಹಸಿರು ಬಣ್ಣದ ಬಟ್ಟೆ ಧರಿಸಿ ಕಪ್ಪು ಮಾತುಗಳು ಅಥವಾ ಅನಗತ್ಯ ತರ್ಕಗಳಿಂದ ದೂರವಿರುವುದೇ ಒಳ್ಳೆಯದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧದ ಚಂಚಲತೆಯ ಸಂಕೇತ. ಇದು ತ್ವರಿತ ಬದಲಾವಣೆ, ಸಂವಹನ ಹಾಗೂ ವ್ಯಾಪಾರದ ಸೂಚಕ. ಈ ಸಂಖ್ಯೆಯ ಶಕ್ತಿ ನಿಭಾಯಿಸಲು ಸಮತೋಲನ ಅಗತ್ಯ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನವೀನತೆಯ, ಪುನರ್ಜನನದ, ಶಾಂತಿಯ ಸೂಚನೆ. ಇದನ್ನು ಧರಿಸುವುದು ಮನಸ್ಸಿಗೆ ತಾಜಾತನ ಮತ್ತು ಪ್ರೇರಣೆಯುಂಟು ಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಉದ್ಯೋಗ, ವ್ಯವಹಾರ, ಶಿಕ್ಷಣ, ಆರ್ಥಿಕ ನಿರ್ಧಾರಗಳು ಹೆಚ್ಚು ಸಕಾರಾತ್ಮಕ ಫಲ ಕೊಡಬಲ್ಲವು. ಇದು ಬುದ್ಧಿಚಾತುರ್ಯದ ಹೆಚ್ಚಳದ ಸಮಯವೂ ಹೌದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ ಮತ್ತು ಸ್ಪಷ್ಟತೆಯ ಮೂಲಕ ದಿನವನ್ನು ಎದುರಿಸಲು ತಯಾರಾಗಬೇಕು. ಬುಧವಾರದ ಬುಧಗ್ರಹದ ಪ್ರಭಾವವು ನಿಮ್ಮ ವ್ಯವಹಾರ, ಹಣಕಾಸು ಹಾಗೂ ಭಾಷಾಶಕ್ತಿಯ ಮೇಲಿದ್ದು ಎಲ್ಲ ಚಟುವಟಿಕೆಗಳಲ್ಲಿ ಸಮತೋಲನದ ನಿರ್ವಹಣೆ ಮುಖ್ಯವಾಗಲಿದೆ. ಇಂದಿನ ದಿನ ವಾಣಿಜ್ಯ, ಬುದ್ಧಿ, ಸಂವಹನದ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಸಾಧನೆಗೆ ಉತ್ತಮ ಅವಕಾಶ ನೀಡುತ್ತದೆ. ಆದರೂ ಕಿರಿಕಿರಿ ಅಥವಾ ಅಲ್ಪಮಾನದ ವಿಷಯಗಳಿಂದ ಮನಸ್ಸು ಪಿಂಡಿಯಾಗದಂತೆ ಎಚ್ಚರಿಕೆ ಅಗತ್ಯ. ಹಳೆಯ ಚಿಂತೆಗಳನ್ನು ಬದಿಗಿಟ್ಟು ಹೊಸತನ್ನು ಎದುರಿಸುವ ಧೈರ್ಯ, ಮನೋವೃತ್ತಿಯಲ್ಲಿ ಬೆಳವಣಿಗೆ ಮತ್ತು ಅನುಭವಗಳಿಗೆ ಅವಕಾಶ ನೀಡುವ ಮನಸ್ಸು ಇಂದು ನಿಮಗೆ ಬಲ ನೀಡಲಿದೆ. ದಿನದ ಮೊದಲಾರ್ಧ ಚುರುಕಾಗಿದ್ದು ನಂತರ ಮಧ್ಯಾಹ್ನದ ಬಳಿಕ ಅಲ್ಪ ನೀರಸತೆಯುಂಟಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಯೋಜನೆ, ಯೋಜನೆ ಹಾಗೂ ನಿರ್ವಹಣೆಯಲ್ಲಿ ನಿಮ್ಮ ನೈಪುಣ್ಯತೆ ಬೆಳಗಲಿದೆ. ಹಿರಿಯ ಅಧಿಕಾರಿಗಳಿಂದ ಉತ್ತಮ ಸ್ಪಂದನೆ, ಹೊಸ ಕಾರ್ಯಭಾರಗಳ ನಿರೀಕ್ಷೆ ಇದೆ. ನಿಮ್ಮ ಗಂಭೀರ ಧೋರಣೆ, ಶ್ರಮದ ನಿಷ್ಠೆ ಗುರುತಿಸಲ್ಪಡುವ ಸಾಧ್ಯತೆ. ಇಂದು ಖಚಿತ ದಾಖಲೆಗಳಲ್ಲಿ ಸಹಿ ಹಾಕುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡುವುದು ಉತ್ತಮ. ಎಡವಟ್ಟಿಗೆ ಅವಕಾಶ ನೀಡದಂತೆ ಮುನ್ನೆಚ್ಚರಿಕೆ ಅಗತ್ಯ. ಶಿಕ್ಷಣ, ಲೆಕ್ಕಪತ್ರ, ಶಾಸನ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಅಧಿಕ ಒತ್ತಡದ ನಡುವೆಯೂ ಯಶಸ್ಸು ಸಿಗಬಹುದು. ನಿಮ್ಮ ತಾಳ್ಮೆ ಮತ್ತು ಸ್ಪಷ್ಟ ಅಭಿವ್ಯಕ್ತಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದಲು ಸಹಕಾರಿಯಾಗುತ್ತದೆ. ವ್ಯಾಪಾರದಲ್ಲಿ ಪ್ಲಾನ್ ಬಿ ಬೇಕಾಗುವ ದಿನ. ಗ್ರಾಹಕರ ಪ್ರತಿಕ್ರಿಯೆ ಲಭ್ಯವಾಗಬಹುದು, ಆದರೆ ರಂಜನೆಗೆ ಹೆಚ್ಚು ಶ್ರಮ ಬೇಕಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಬೆಳ್ಳಿ, ಸೋನೆಯ ವ್ಯವಹಾರಗಳಲ್ಲಿ ಲಘು ಲಾಭ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಾಮಾನ್ಯ ಪ್ರಗತಿ ನಿರೀಕ್ಷಿಸಬಹುದು. ದಿನದ ಆರಂಭದಲ್ಲಿ ನಿರೀಕ್ಷಿತ ಹಣವಿಳುವಳಿಗೆ ಶ್ರುತಿ ನೀಡಿದರೆ ಮಧ್ಯಾಹ್ನದ ನಂತರ ಖರ್ಚಿನ ಒತ್ತಡ ಕಮ್ಮಿಯಾಗಬಹುದು. ಅಹಿತಕರ ಖರ್ಚುಗಳಿಗೆ ಕಡಿವಾಣ ಹಾಕಿ ಪೂರ್ವ ನಿರ್ಧರಿತ ಬಜೆಟ್ನೊಳಗೆ ವ್ಯವಹರಿಸಬೇಕಾದ ಅನಿವಾರ್ಯತೆ ಇದೆ. ಬಡ್ಡಿದರದ ಸಾಲಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪಾಲುದಾರರೊಂದಿಗೆ ಸಮಾಲೋಚನೆ ಅಗತ್ಯ. ಹೂಡಿಕೆ ಮಾಡಲು ದಿನ ಮಿತವಾದಷ್ಟರ ಮಟ್ಟಿಗೆ ಅನುಕೂಲಕರ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಣಕಾಸು ತೊಡಕುಗಳು ಬರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಇರಲಿ. ಬಂಡವಾಳ ಯೋಜನೆ, ಸಾಲ ಮರುಪಾವತಿ ಅಥವಾ ಆಸ್ತಿ ಕ್ರಯಕ್ಕೆ ಇನ್ನು ಶ್ರೇಷ್ಠ ದಿನವಲ್ಲ, ಕಾಯುವುದು ಉತ್ತಮ. ಶುಭಕಾರಿ ಖರ್ಚಿಗೆ ರಾತ್ರಿ ಬೆಳಗ್ಗೆ 7:30 ನಂತರ ಯೋಗವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ, ಆದರೆ ಶರೀರದ ಜಡತ್ವ, ಜೀರ್ಣಕ್ರಿಯೆ ವಿಘಾತ ಅಥವಾ ಕುದುರೆದ ತಜ್ಞತೆಗೆ ಸಂಬಂಧಿಸಿದ ಸಮಸ್ಯೆಗಳ ಲಘು ಲಕ್ಷಣಗಳು ಕಾಣಿಸಬಹುದು. ಮಧ್ಯಾಹ್ನದ ಹೊತ್ತಿಗೆ ಶಕ್ತಿಲೋಪ ಅಥವಾ ಮನಸ್ಸಿನಲ್ಲಿ ಹೊತ್ತಿಳಿಯುವ ಭಾವನೆ ಉಂಟಾಗಬಹುದು. ತೇವಪೂರಿತ ಆಹಾರ, ಹಸಿರು ತರಕಾರಿಗಳ ಸೇವನೆ, ಸೂರ್ಯನ ಬೆಳಕು ಅಥವಾ ಯೋಗಾಸನದ ಅಭ್ಯಾಸ ಶ್ರೇಷ್ಠ ಫಲ ನೀಡಬಲ್ಲದು. ಹೆಚ್ಚು ಕಾಲ ನಿಲ್ಲುವ ಅಥವಾ ಓಡಾಟ ಮಾಡುವ ಕೆಲಸವಿದ್ದರೆ ಮಧ್ಯಂತರದಲ್ಲಿ ವಿಶ್ರಾಂತಿ ಅವಶ್ಯ. ಕಿಟಕಿಗಳ ಬಳಿ ಕುಳಿತು ಸ್ವಲ್ಪ ನಿಸರ್ಗದ ಸಾನ್ನಿಧ್ಯ ಪಡೆಯುವುದು ಬಾಳಿಗೆ ಶಾಂತಿಗೆ ನೆರವಾಗುತ್ತದೆ. ಕೂದಲಿನ, ಗಂಟಲಿನ ಅಥವಾ ಕಫ ಸಂಬಂಧಿತ ಸಮಸ್ಯೆಗಳಿಲ್ಲದೆ ಇರಲು ಸೂಕ್ತ ನಿಗಾ ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಮಾತಿನ ಶೈಲಿ ಅಥವಾ ಕಠಿಣ ಅಭಿಪ್ರಾಯದಿಂದ ಕುಟುಂಬದಲ್ಲಿ ಅಪರ್ಥನೆ ಉಂಟಾಗುವ ಸಾಧ್ಯತೆ. ಆದ್ದರಿಂದ ಸಂವಹನದಲ್ಲಿ ನುಡಿಗಟ್ಟು ಹಾಗೂ ಶಿಸ್ತಿನೆಡೆಗೆ ಗಮನ ಹರಿಸುವುದು ಉತ್ತಮ. ಸಂತಾನ ಸಂಬಂಧಿ ವಿಷಯಗಳಲ್ಲಿ ಚಿಂತನೆ ಅಥವಾ ಸಣ್ಣ ಸುದಿನ ಸುದ್ದಿ ಇರಬಹುದು. ಮನೆಯ ಹಿರಿಯರ ಸಲಹೆಯನ್ನು ನಿರಾಕರಿಸದೆ ಶ್ರದ್ಧೆಯಿಂದ ಆಲಿಸುವ ಮನೋಭಾವ ಪ್ರೀತಿಯ ವಾತಾವರಣದ ಮಾರ್ಗ. ವಿವಾಹ ಯೋಗದಲ್ಲಿರುವವರು ಹೊಸ ಪರಿಚಯ ಅಥವಾ ವರವಿಚಾರದಲ್ಲಿ ಪ್ರಗತಿಯ ಸುಳಿವು ಕಾಣಬಹುದು.
ನಿಕಟ ಸಂಬಂಧಿಗಳೊಡನೆ ದೂರವಿರುವ ಮನಸ್ತಾಪ ಬಗೆಹರಿಯುವ ಸೂಚನೆ. ಇಂದು ಮಧುರ ಮಾತು, ಸಣ್ಣ ಉಡುಗೊರೆ ಅಥವಾ ಅನಪೇಕ್ಷಿತ ಸಹಾಯದಿಂದ ಸಂಬಂಧದಲ್ಲಿ ಹೊಸ ನಗು ಮೂಡಿಸಬಹುದು. ತಾತ್ಕಾಲಿಕ ಮನಸ್ಸು ಬದಲಾಗುವ ಸಂದರ್ಭದಲ್ಲಿ ತಾಳ್ಮೆ ಪ್ರದರ್ಶಿಸಿ. ವೀಕ್ಷಕರೇ, ನೀವು ಇಂದು ಸಾಯಂಕಾಲ ಸಮಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು, ಪ್ರಾರ್ಥನೆ ಅಥವಾ ದತ್ತಗುರು ಅಥವಾ ವಿಷ್ಣುವಿನ ಧ್ಯಾನ ಸದ್ಭಾವನೆ ಹುಟ್ಟಿಸಲಿದೆ. ತಾಯಿ ಪಾರ್ಥಿವಿಯ ಆರುಣ್ಯವನ್ನು ಮಂತ್ರದೊಂದಿಗೆ ಆರಾಧಿಸುವುದು ಮನಸ್ಸಿಗೆ ದೃಢತೆ ನೀಡಬಹುದು. ಓಂ ದತ್ತಾತ್ರೇಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಒಳಿತು. ಮಾತುಗಳ ಮೇಲೆ ಶುದ್ಧತೆ ಕಾಯ್ದುಕೊಳ್ಳುವುದು, ಹಸಿರು ದ್ರವ್ಯ, ಹಸಿರು ಎಲೆ, ಹಣ್ಣು ದಾನ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರಗ್ರಹದ ಶಕ್ತಿಯ ಸಂಕೇತ. ಇಂದು ಇದು ಹಣಕಾಸು, ಸಂಗಾತಿತ್ವ ಮತ್ತು ಲಲಿತ ಕಲೆಯ ಪ್ರಭಾವವನ್ನು ಹೆಚ್ಚು ನೀಡಬಲ್ಲದು. ಅದೃಷ್ಟದ ಬಣ್ಣ ಹಸಿರು ನೀಲಿ. ಹಸಿರು ನೀಲಿ ಬಣ್ಣದ ಬಟ್ಟೆ ನಿಮ್ಮ ವಾಣಿಜ್ಯ ಚಾತುರ್ಯ, ಮಾನಸಿಕ ಸಮತೋಲನ ಮತ್ತು ಆಕರ್ಷಣ ಶಕ್ತಿಗೆ ಉತ್ತೇಜನ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಹಣಕಾಸು ನಿರ್ಧಾರ, ಖರೀದಿ ಅಥವಾ ಮೌಲ್ಯಮಾಪನ ಕಾರ್ಯಗಳಿಗೆ ಉತ್ತಮ ಫಲ. ಶಾಂತ ಚಿಂತನೆಗೂ ಇದು ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆಯ, ಸಂವಹನದ ಮತ್ತು ಚುರುಕಿನ ದಿಟ್ಟ ಪ್ರತೀಕವಾಗಿ ಬೆಳಗುವ ದಿನ. ಬುಧವಾರದ ಬುಧ ಗ್ರಹದ ಪ್ರಭಾವ ನಿಮ್ಮ ಮಾತಿನ ಶಕ್ತಿ, ವಿಚಾರ ವಿನ್ಯಾಸ ಮತ್ತು ತೀರ್ಮಾನದ ಮೇಲೆ ಸ್ಪಷ್ಟ ಪರಿಣಾಮ ಬೀರುತ್ತದೆ. ಇಂದು ನೀವು ಯೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು, ಇತರರನ್ನು ಮನಗೊಳಿಸಲು ಮತ್ತು ಸಂಗತಿಗಳನ್ನು ಸುಗಮಗೊಳಿಸಲು ಸೂಕ್ತ ಅವಕಾಶಗಳನ್ನು ಪಡೆಯುತ್ತೀರಿ. ದಿನದ ಆರಂಭದಲ್ಲಿ ಸ್ವಲ್ಪ ಗೊಂದಲ ಅಥವಾ ವಿಳಂಬವಾಗಿದ್ದರೂ ಮಧ್ಯಾಹ್ನದ ಹೊತ್ತಿಗೆ ದಿಕ್ಕು ಹಿಡಿದಂತಾಗುತ್ತದೆ. ಇನ್ನು ವ್ಯವಹಾರ, ಶಿಕ್ಷಣ, ಪತ್ರ ವ್ಯವಹಾರ ಅಥವಾ ಪ್ರವಾಸದ ಯೋಜನೆಗಳಿಗೆ ಅನುಕೂಲ. ಪಠ್ಯ, ಬರವಣಿಗೆ, ಸಂಶೋಧನೆ ಮತ್ತು ಕಲಿಕಾ ಕ್ಷೇತ್ರದಲ್ಲಿ ನಿರತನಾಗಿರುವವರಿಗೆ ಹೆಚ್ಚು ಚಿಂತನಶೀಲ ದಿನ. ವ್ಯಕ್ತಿತ್ವದ ಅಭಿವ್ಯಕ್ತಿ ಇಂದು ಪ್ರಮುಖವಾಗಲಿದೆ. ಆದರೆ ಮಾತುಗಳ ಲಘುತೆ ತಪ್ಪಿಸಿ ಅರ್ಥವಂತಿಕೆ ಮತ್ತು ಸಮರ್ಪಕತೆಯೊಂದಿಗೆ ವರ್ತಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಂವಹನ, ವರದಿ ಹಾಗೂ ಅಂಕಿ ಅಂಶಗಳ ಪ್ರಬಂಧನಕ್ಕೆ ಹೆಚ್ಚು ಒತ್ತಗಿ ಇರುವ ದಿನ. ನೀವು ತೋರಿಸುವ ಸ್ಪಷ್ಟತೆಯು ಪ್ರಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಹೊಸ ಶಿಫಾರಸುಗಳು, ಕಾರ್ಯನಿರ್ವಹಣಾ ಶೈಲಿಯಲ್ಲಿ ಬದಲಾವಣೆ ಅಥವಾ ಗುಂಪು ಕಾರ್ಯದಲ್ಲಿ ನಾಯಕತ್ವದ ಸ್ಥಾನ ಸಿಗಬಹುದು. ಜಾಹೀರಾತು, ಪತ್ರಿಕೋದ್ಯಮ, ಐಟಿ, ಶಿಕ್ಷಣ, ಸಾಮಾಜಿಕ ಮಾಧ್ಯಮ ಕ್ಷೇತ್ರದವರಿಗೂ ಇದು ಉತ್ತಮ ದಿನ. ಉತ್ತಮ ಅನಾಲಿಸಿಸ್, ಹೊಸ ತಂತ್ರಜ್ಞಾನದ ಉಪಯೋಗ ಮತ್ತು ನಿರ್ಧಾರದಲ್ಲಿ ಚಾತುರ್ಯದಿಂದ ನೀವು ಮುನ್ನಡೆಯುವ ಸಾಧ್ಯತೆ. ವ್ಯಾಪಾರಿಗಳಿಗೆ ಇಂದು ನಿರ್ಣಾಯಕ ಮಾತುಕತೆಗಳ ದಿನ. ಖರೀದಿ ಮಾರಾಟದ ಒಪ್ಪಂದಗಳು, ಹೊಸ ಡೀಲರ್ಶಿಪ್ ಅಥವಾ ಕಾನೂನು ಸಂಬಂಧಿತ ವ್ಯವಹಾರಗಳು ಸಾಗಬಹುದು. ನಿಮ್ಮ ವಿಶ್ಲೇಷಣಾ ದೃಷ್ಟಿಕೋನ ಮತ್ತು ಸ್ಪಷ್ಟ ಸಂಭಾಷಣೆ ಯಶಸ್ಸಿನ ಬೀಗವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣದ ಹರಿವಿನಲ್ಲಿ ಸಮತೋಲನವಾಗಿರಬೇಕು. ಅತಿಯಾದ ಖರ್ಚು ಅಥವಾ ಅನಿಯೋಜಿತ ವ್ಯಯದ ಪ್ರವೃತ್ತಿ ಇದ್ದರೆ ತಕ್ಷಣ ತಿದ್ದಿಕೊಳ್ಳುವುದು ಅಗತ್ಯ. ಆದಾಯದ ಹೊಸ ಮಾರ್ಗಗಳ ಚರ್ಚೆ ಅಥವಾ ಸಹಯೋಗದ ಆಮಿಷ ಬರಬಹುದು. ಆದರೆ ಯಾವುದೇ ಹೊಸ ಹಣಕಾಸು ಒಪ್ಪಂದವನ್ನು ಸಂಪೂರ್ಣ ಓದಿ, ಪರಿಶೀಲಿಸಿ, ತೀರ್ಮಾನಿಸಿ. ನಿಮ್ಮ ಮಾತಿನ ಶಕ್ತಿಯಿಂದ ಲಾಭದಾಯಕ ವ್ಯವಹಾರ ಸಾಧ್ಯ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋ ವ್ಯವಹಾರಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗತಿಯಲ್ಲಿ ಇರಬಹುದು. ಆದರೆ ನಿಗದಿತ ಗುರಿಯಲ್ಲಿಯೇ ತಡೆ ಹಾಕುವುದು ಉತ್ತಮ. ಹಳೆಯ ಸಾಲದ ನಿಷ್ಪತ್ತಿಗೆ ಅಥವಾ ಬಾಕಿಯ ಹಣದ ವಾಪಸ್ಸಿಗೆ ಯೋಗ್ಯ ಕಾಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ತಲೆ ಸುತ್ತು, ತೂಕಹಾರತನ ಅಥವಾ ಜೀರ್ಣಕ್ರಿಯೆಯ ಅಸಮತೋಲನ ಕಂಡುಬರಬಹುದು. ನಿಮ್ಮ ಆಹಾರದಲ್ಲಿ ಸಮತೋಲನ, ಜಲಪಾನದಲ್ಲಿ ಕಾಳಜಿ ಮತ್ತು ಕಾಲಮಿತಿ ಒಳಗಿನ ವಿಶ್ರಾಂತಿ ಪಾಲನೆಯು ಅತ್ಯಗತ್ಯ. ಉಷ್ಣತೆಯ ಬದಲಾವಣೆ ಅಥವಾ ಗಾಳಿಯುಳ್ಳ ಪರಿಸರದಿಂದ ಉಲ್ಬಣವಾಗುವ ಅಲರ್ಜಿಗೆ ಸೂಚನೆ. ಗ್ರಹಗಳ ಪ್ರಭಾವದಿಂದಾಗಿ ತಂತ್ರಜ್ಞಾನ ಬಳಕೆಯ ಹೆಚ್ಚಾಗಿ ಆಗಿರುವವರು ಕಣ್ಣು ಅಥವಾ ಮೂಡಿನ ಸಮಸ್ಯೆಗೆ ಒಳಗಾಗಬಹುದು. ವ್ಯಾಯಾಮ ಅಥವಾ ನಿತ್ಯ ಧ್ಯಾನದ ಅಭ್ಯಾಸದಿಂದ ಮೆದುಳಿನ ತಾಜಾತನವನ್ನು ಕಾಯ್ದುಕೊಳ್ಳಬಹುದು. ಒತ್ತಡ ನಿವಾರಣೆಗಾಗಿ ಪ್ರಾಕೃತಿಕ ಹವಾಮಾನದಲ್ಲಿರುವುದು, ತಾಜಾ ಹಸಿರು ದೃಶ್ಯ ಕಾಣುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಮಾತಿನ ಸ್ಪಷ್ಟತೆ, ಗೌರವಪೂರ್ವಕ ಶ್ರವಣ ಶಕ್ತಿ ಮುಖ್ಯವಾಗಲಿದೆ. ಒಬ್ಬರ ಅಭಿಪ್ರಾಯಕ್ಕೆ ಇನ್ನೊಬ್ಬರು ಸ್ಪಂದಿಸುವ ಶಕ್ತಿಯು ಸಂಬಂಧದ ಬಲವರ್ಧನೆಗೆ ಕಾರಣವಾಗಬಹುದು. ದಂಪತಿಗಳ ನಡುವೆ ಕೆಲ ನಿರ್ಧಾರಾತ್ಮಕ ವಿಷಯಗಳ ಚರ್ಚೆ ನಡೆಯಬಹುದು. ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಶಿಕ್ಷಣ ಕುರಿತ ತೀರ್ಮಾನದಲ್ಲಿ ಒಟ್ಟಾಗಿ ಚಿಂತನೆ ನಡೆಯಬಹುದು.
ಸಂಬಂಧಿತರಿಗೆ ಸಂದೇಶ ಕಳುಹಿಸುವ, ದೂರವಾಣಿ ಸಂಭಾಷಣೆ ಮಾಡುವ ಅಥವಾ ಭೇಟಿಗೆ ಬರುವ ಯೋಗವಿದೆ. ಸೋದರ, ಭ್ರಾತೃ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಹರ್ಷ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಮಾತಿನ ಶುದ್ಧತೆ, ಮನಸ್ಸಿನ ಸಮತೋಲನ ಸಾಧಿಸಲು ಪ್ರಯತ್ನಿಸಬೇಕು. ಗುರುಗಳು ಅಥವಾ ಜ್ಞಾನದಾತರು ಈ ದಿನದ ಪಾಠವಾಗಿ ನಿಮ್ಮ ಬದುಕಿಗೆ ಬೆಳಕು ಬೀರುತ್ತಾರೆ. ಓಂ ನಮೋ ಭಗವತೆ ಬುದ್ಧಾಯ ಎಂಬ ಮಂತ್ರವನ್ನು 54 ಬಾರಿ ಪಠಿಸುವುದು ಶ್ರೇಷ್ಠ. ನವಗ್ರಹ ಮಂಡಲದ ಬುದ್ಧ ದೇವತೆಗೆ ಹಸಿರು ನೈವೇದ್ಯ ಸಮರ್ಪಣೆ ಅಥವಾ ಹಸಿರು ಹಣ್ಣುಗಳ ದಾನ ಸಕಾರಾತ್ಮಕ ಫಲ ನೀಡಬಹುದು. ಹಸಿರು ಬಟ್ಟೆ ಅಥವಾ ನೈಸರ್ಗಿಕ ಸಸ್ಯಗಳ ಬಳಕೆಯಿಂದ ಮನಸ್ಸಿಗೆ ಶಾಂತಿ, ಶಕ್ತಿ ಹಾಗೂ ಚೈತನ್ಯ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಸಂವಹನ, ಬುದ್ಧಿಮತ್ತೆ ಮತ್ತು ವೇಗದ ಪ್ರತೀಕ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಚತುರತೆಯೊಂದಿಗೆ ಸದ್ದಳಿಸಲು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಶಾಂತಿ, ಸಮತೋಲನ ಹಾಗೂ ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಧರಿಸುವ ಮೂಲಕ ನೀವು ಹೆಚ್ಚು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಬಹುದು. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ನಿರ್ಧಾರ, ಚರ್ಚೆ, ವ್ಯವಹಾರ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತಮ ಪ್ರಯೋಜನ ಸಿಗಬಹುದು. ಬುದ್ಧಿಗೆ ಬಲ, ಮನಸ್ಸಿಗೆ ಶಕ್ತಿ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಹೆಚ್ಚು ಆಂತರಿಕವಾಗಿ ಚಿಂತನಶೀಲರಾಗಿರಬಹುದು. ನಿಮ್ಮ ಭಾವನೆಗಳು, ಸಂವೇದನೆಗಳು ಇವತ್ತಿನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ನಿಮ್ಮ ನೈಸರ್ಗಿಕ ತಾಳ್ಮೆ, ದೃಢತೆ ಹಾಗೂ ಕುಟುಂಬ ಪ್ರೇಮದಿಂದ ನೀವು ದಿನವನ್ನು ಸಮತೋಲನದಿಂದ ಸಾಗಿಸಬಹುದು. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ಸಂವಹನದ ವಿಷಯದಲ್ಲಿ ಎಚ್ಚರಿಕೆಯೂ ಅಗತ್ಯ. ಮಾತಿನಲ್ಲಿ ಸ್ಪಷ್ಟತೆ ಇರಲಿ, ಅರ್ಥಭ್ರಾಂತಿಗಳ ಸಾಧ್ಯತೆ ಇರುವ ದಿನ. ಸಂಬಂಧಗಳ ಸುದೀರ್ಘತೆಯನ್ನು ಕಾಯ್ದುಕೊಳ್ಳಲು ನಿಖರ ಮಾತು ಮತ್ತು ಸಹಾನುಭೂತಿಯೂ ಮುಖ್ಯ. ಮನಸ್ಸಿನಲ್ಲಿ ಕೆಲವೊಂದು ಪ್ರಾಚೀನ ಭಾವನೆಗಳು, ಹಳೆಯ ಘಟನೆಗಳ ಕುರಿತಾಗಿ ಯೋಚನೆಗಳು ಉಲ್ಬಣವಾಗಬಹುದು. ಅವು ನಿಮ್ಮ ಮುಂದಿನ ನಿರ್ಧಾರಗಳ ಮೇಲೆ ಪರಿಣಾಮ ಬೀರದಂತೆ ಜಾಗರೂಕರಾಗಿರಿ. ದಿನದ ದ್ವಿತೀಯಾರ್ಧದಲ್ಲಿ ಮನಸ್ಸು ಶಾಂತಗೊಳ್ಳುವ ಲಕ್ಷಣವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರಮದ ಫಲ ಇಂದಿನದಷ್ಟೇ ಸ್ಪಷ್ಟವಾಗಿ ಕಾಣಬಾರದು. ಆದರೆ ನೀವು ಬದ್ಧತೆಯಿಂದ ಮಾಡುತ್ತಿರುವ ಕೆಲಸದ ಪ್ರಭಾವ ಆಗಾಗ್ಗೆ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳ ಬೆಂಬಲ, ಶಾಂತ ಸಂಭಾಷಣೆಯಿಂದ ದೋಷ ಪರಿಹಾರ ಸಾಧ್ಯ. ಗೃಹಸ್ಥರು, ಶೈಕ್ಷಣಿಕ ಕ್ಷೇತ್ರದವರು, ಕಲಾಪರರು ಅಥವಾ ವೈದ್ಯಕೀಯ ಕ್ಷೇತ್ರದವರು ತಮ್ಮ ಪರಿಶ್ರಮದಿಂದ ಸ್ಥಿರತೆ ಸಾಧಿಸಲಿದ್ದಾರೆ. ವ್ಯಾಪಾರದ ಕ್ಷೇತ್ರದಲ್ಲಿ ಸ್ಥಿರತೆಯೇ ಇಂದು ಮುಖ್ಯ. ವ್ಯವಹಾರದಲ್ಲಿ ಹೊಸದಾಗಿ ಹೂಡಿಕೆಯ ಬಗ್ಗೆ ತೀರ್ಮಾನಿಸದೆ ಬಾಳಿದಷ್ಟು ಉತ್ತಮ. ವಿವರಣೆ, ಲೆಕ್ಕಾಚಾರ ಅಥವಾ ವರದಿ ಜವಾಬ್ದಾರಿಗಳು ಇವತ್ತಿನ ದಿನದಲ್ಲಿ ಗಮನ ಬೇಡುತ್ತದೆ. ಶೀಘ್ರ ನಿರ್ಧಾರ ಅಥವಾ ಡೆಡ್ಲೈನ್ಗಿಂತ ಲೆಕ್ಕಪೂರಿತ ಕಾರ್ಯವಿಧಾನ ಶ್ರೇಷ್ಠ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ತಾತ್ಕಾಲಿಕ ತಡೆ ಇಂದಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ಮತ್ತು ನಿರ್ಣಯಶೀಲತೆ ಅಗತ್ಯ. ಇವತ್ತಿನ ದಿನ ಬದಲಾಗುವ ಹಣದ ಪ್ರಕ್ರಿಯೆಗಳಿಗೆ ಸೂಚಕವಾಗಿರುವುದರಿಂದ ಯಾವುದೇ ಹೊಸ ಸಾಲ ಅಥವಾ ಖರೀದಿಯಲ್ಲಿ ಆತುರವಿಲ್ಲದೆ ಮುಂದೆ ಸಾಗುವುದು ಉತ್ತಮ. ಹಳೆಯ ಬಾಕಿಗಳ ಮರುಪಾವತಿ ಅಥವಾ ಮರಳಿ ಪಡೆಯುವ ಸಂಭಾವನೆ ಇದೆ. ಕುಟುಂಬದ ಪ್ರಮುಖ ಖರ್ಚುಗಳ ಬಗ್ಗೆ ಸಮಾಲೋಚನೆ ಮಾಡುವುದು ಉತ್ತಮ. ಷೇರು, ಚಿಟ್ ಫಂಡ್ಸ್ ಅಥವಾ ಬಂಡವಾಳ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ತಜ್ಞರ ಸಲಹೆ ಅವಶ್ಯಕ. ಆಸ್ತಿ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿ ಇಲ್ಲದಿದ್ದರೂ ಮುಂದಿನ ದಿನಗಳಿಗಾಗಿ ಇಂದು ಚರ್ಚೆಗಳು ಫಲಕಾರಿ. ಮನೆಯಿಂದ ಆರ್ಥಿಕ ಬೆಂಬಲ ದೊರೆಯುವ ಸಾಧ್ಯತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶಕ್ತಿಗಿಂತಲೂ ಮಾನಸಿಕ ಸ್ಥಿತಿಗತಿಯು ಮುಖ್ಯವಾಗಲಿದೆ. ಹೃದಯ, ಜೀರ್ಣಕ್ರಿಯೆ ಹಾಗೂ ನಿದ್ರೆ ಸಂಬಂಧಿತ ಸಮಸ್ಯೆಗಳಿಗೆ ಇಂದು ಹೆಚ್ಚಿನ ಗಮನ ನೀಡಬೇಕು. ಕಟಕ ರಾಶಿಯವರು ನೈಸರ್ಗಿಕವಾಗಿ ಜಲತತ್ವವನ್ನು ಒಳಗೊಂಡವರಾದ್ದರಿಂದ ನೀರಿನ ಅಲರ್ಜಿಗಳಿಗೆ ಎಚ್ಚರಿಕೆ ಅಗತ್ಯ. ಹಸಿವಿಲ್ಲದಿದ್ದರೂ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು, ಉಪ್ಪು ಮತ್ತು ಖಾರದ ಮಟ್ಟ ಕಡಿಮೆ ಮಾಡುವುದು ಉತ್ತಮ. ದಿನದ ಮೊದಲಾರ್ಧದಲ್ಲಿ ಶ್ರಮ ಹೆಚ್ಚು ಇದ್ದರೂ ಸಂಜೆ ವೇಳೆಗೆ ವಿಶ್ರಾಂತಿ ಅವಶ್ಯ. ಶೀತ, ಗಂಟಲು, ನಜಲೆ ಸಮಸ್ಯೆಗಳನ್ನು ನಿರ್ಲಕ್ಷಿಸದಿರಿ. ಹಗಲು ನಿದ್ರೆಗೆ ಬದಲು ಪ್ರಾಣಾಯಾಮ ಅಥವಾ ಯೋಗ ಪ್ರಕ್ರಿಯೆ ಹೆಚ್ಚು ಉಪಕಾರಿಯಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇವತ್ತು ಮನೆಯ ಸದಸ್ಯರೊಂದಿಗೆ ಗಂಭೀರವಾದ ಮಾತುಕತೆಗಳು ನಡೆಯಬಹುದು. ಹಿರಿಯರ ಆರೋಗ್ಯ, ಮಕ್ಕಳ ಅಭಿರುಚಿಗಳು ಅಥವಾ ಮನೆಯ ಆಂತರಿಕ ಬದಲಾವಣೆಗಳ ಬಗ್ಗೆ ಚರ್ಚೆಗಳು ಸಾಧ್ಯ. ಶ್ರವಣ ಶಕ್ತಿ ಮತ್ತು ಸಹಾನುಭೂತಿಯು ಇಂದಿನ ಮುಖ್ಯ ಆಯುಧಗಳು. ವಿವಾಹಿತರಿಗೆ ಸಂಗಾತಿಯ ಜತೆ ವ್ಯವಹಾರ ಅಥವಾ ಮನೆ ಸಂಬಂಧಿತ ನಿರ್ಧಾರಗಳಲ್ಲಿ ಒಗ್ಗಟ್ಟು ಅನಿವಾರ್ಯ. ನೀವು ಎಮೋಷನಲ್ ಆಗಿ ಸ್ಪಂದಿಸುವಾಗ ಅತಿಯಾಗಿ ಪ್ರತಿಕ್ರಿಯೆ ನೀಡಬಾರದು.
ಸಂಬಂಧಗಳಿಗೆ ಆಳವಿರುವ ನಂಬಿಕೆ ಮತ್ತು ಶ್ರದ್ಧೆ ಸುಸ್ಥಿರತೆಯನ್ನೀತು. ದೂರದ ಸಂಬಂಧಿಕರಿಂದ ತಿಳುವಳಿಕೆ ಅಥವಾ ಸಂಪರ್ಕ ಇಂದಿನ ದಿನದಲ್ಲಿ ಸಾಧ್ಯ. ಒಟ್ಟಾರೆ ಕುಟುಂಬದಲ್ಲಿ ಪ್ರಾಮಾಣಿಕ ಸಂವಾದವೇ ಉತ್ತಮ ಸಂಬಂಧಗಳ ಭವಿಷ್ಯ ರೂಪಿಸುತ್ತದೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕವಾಗಿ ಒತ್ತಡ ನಿವಾರಣೆಗೆ ಜಪ, ಧ್ಯಾನ ಅಥವಾ ಪವಿತ್ರ ಜಲ ತೀರ್ಥ ಸೇವನೆ ಅಗತ್ಯವಿದೆ. ಗುರು, ಚಂದ್ರ ಅಥವಾ ತಾತ್ವಿಕ ದೇವತೆಗಳ ಸ್ಮರಣೆ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ನೀಡಬಲ್ಲದು. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದು ಒಳಿತು. ಬೆಳ್ಳಿಯ ಪಾತ್ರೆಯಲ್ಲಿ ಜಲವನ್ನು ತುಂಬಿಸಿ ಪೂಜೆ ಮಾಡಿ ಅದನ್ನು ಪವಿತ್ರ ಸ್ಥಳದಲ್ಲಿ ಸಮರ್ಪಿಸುವುದು ಶ್ರೇಷ್ಠ. ಸ್ಪಷ್ಟ ಮನಸ್ಸು, ಶ್ರದ್ಧೆಯೊಳಗಿನ ಕಾರ್ಯವೈಖರಿ ಹಾಗೂ ಇತರರ ನೋವಿಗೆ ಸ್ಪಂದಿಸುವ ಹೃದಯ ಇವೇ ಈ ದಿನದ ಆಧ್ಯಾತ್ಮಿಕ ಮಾರ್ಗದರ್ಶಿಗಳು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಸಂಕೇತವಾಗಿದೆ. ಇದು ಭಾವನೆ, ಮನೋಸ್ಥಿತಿಯ ಸ್ಥಿರತೆ ಮತ್ತು ನವಚೈತನ್ಯದ ಸಂಕೇತ. ಈ ಸಂಖ್ಯೆಯ ಶಕ್ತಿಗೆ ಸಮತೋಲನ ಅಗತ್ಯ. ಅದೃಷ್ಟದ ಬಣ್ಣ ಬಿಳಿ ಬಿಳಿ. ಚಂದ್ರನ ಶುದ್ಧತೆಯನ್ನು, ಮನಃಶಾಂತಿಯನ್ನು ಪ್ರತಿಬಿಂಬಿಸುವ ಬಿಳಿ ಅಥವಾ ಬೆಳ್ಳಿ ಬಣ್ಣ ಧರಿಸುವುದು ಒಳಿತು. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ವೇಳೆಯಲ್ಲಿ ವೈಚಾರಿಕ ಶಕ್ತಿ, ಚಿಂತನಶೀಲತೆ ಮತ್ತು ಕುಟುಂಬ ಸಂಬಂಧಿತ ನಿರ್ಧಾರಗಳಲ್ಲಿ ಉತ್ತಮ ಸ್ಪಷ್ಟತೆ ಲಭ್ಯವಾಗುತ್ತದೆ. ಈ ಸಮಯದಲ್ಲಿ ಕಾರ್ಯಾರಂಭ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ಸ್ಥಿತಿಪಡಿತ ದಿನ. ವ್ಯಕ್ತಿತ್ವದಲ್ಲಿ ಉತ್ಸಾಹ, ಧೈರ್ಯ ಮತ್ತು ಪ್ರಭಾವಶೀಲತೆ ಇರುವುದರಿಂದ ಎಲ್ಲರ ಗಮನ ಸೆಳೆಯುವಿರಿ. ಬುಧವಾರದ ಬುಧಗ್ರಹದ ಪ್ರಭಾವ ನಿಮ್ಮ ಭಾಷಣ ಶಕ್ತಿಗೆ ಗೆರೆಯುಂಟು ಮಾಡಬಹುದು. ರಾಜ ಸ್ವಭಾವ ಮತ್ತು ನಿರ್ಧಾರಾತ್ಮಕ ಧೋರಣೆಯ ಮೂಲಕ ನೀವು ಇತರರಿಗಿಂತ ಮುಂಚೆ ನಡೆಯುವಿರಿ. ಇಂದು ನಿಮ್ಮಿಂದ ನಿರ್ಧಾರಗಳು ನಿರೀಕ್ಷಿಸಬಹುದು. ನಿಮ್ಮ ಉದ್ದೇಶಗಳು ಸ್ಪಷ್ಟವಾದವು, ಆದರೆ ಇತರರ ಅಭಿಪ್ರಾಯವನ್ನು ಪರಿಗಣಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನುಕೂಲಕರ. ಒತ್ತಡದ ಸಂದರ್ಭದಲ್ಲಿ ಸಹ ಶಾಂತತೆಯಿಂದ ನಡೆದುಕೊಳ್ಳಿ. ಅದು ನಿಮ್ಮ ಧೈರ್ಯವನ್ನಷ್ಟೇ ಅಲ್ಲ, ನಿಮ್ಮ ಪೌರುಷವನ್ನು ಹೆಚ್ಚಿಸುತ್ತದೆ. ಮತಭೇದ ಅಥವಾ ಶ್ರೇಷ್ಠತೆ ಪ್ರದರ್ಶನದಿಂದ ದೂರವಿದ್ದು ಸಹಕಾರದ ಮೂಲಕ ಸನ್ನಿವೇಶಗಳನ್ನು ಸುಧಾರಿಸಲು ಪ್ರಯತ್ನಿಸಿ. ನಿಮ್ಮ ಶಕ್ತಿಯ ಉಪಯೋಗವನ್ನು ಆಂತರಿಕ ಸಮತೋಲನ ಮತ್ತು ಬುದ್ಧಿಮತ್ತೆಯೊಂದಿಗೆ ಬಳಸಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚು ಜವಾಬ್ದಾರಿಗಳು ನಿರೀಕ್ಷಿತ. ಹಿರಿಯರಿಂದ ಕಾರ್ಯಸೂಚನೆಗಳು ಬರಬಹುದಾದ ಕಾರಣ ಅವುಗಳನ್ನು ಶ್ರದ್ಧೆಯಿಂದ ಗಮನಿಸಿ ಕಾರ್ಯರೂಪಕ್ಕೆ ತರುವಲ್ಲಿ ಸಮಯ ಕಳೆಯಿರಿ. ನಿಮ್ಮ ನಾಯಕತ್ವ ಮತ್ತು ನಿರ್ವಹಣಾ ಶಕ್ತಿಗೆ ಗುರುತಿಸುವ ಯೋಗವಿದೆ. ಇಂದು ಅಧಿಕಾರಿಗಳಿಗೆ ನಿಮಗೆ ದೃಷ್ಟಿಯಾಗುವ ಸಂದರ್ಭ. ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯ ಹೆಚ್ಚಿಸಬಹುದಾದ ದಿನವಾದ್ದರಿಂದ ಬುದ್ಧಿವಂತಿಕೆ ಮತ್ತು ಸಂಯಮದಿಂದ ಮಾತನಾಡುವುದು ಅಗತ್ಯ. ಹೊಸ ಪ್ರಾಜೆಕ್ಟ್ ಪ್ರಾರಂಭಕ್ಕೆ ಅನುಕೂಲ. ಸಂಶೋಧನಾ, ಮ್ಯಾನೇಜ್ಮೆಂಟ್ ಅಥವಾ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಪ್ರಗತಿಯ ಸೂಚನೆ. ವ್ಯಾಪಾರದಲ್ಲಿ ಪ್ರತಿಷ್ಠೆಯೊಂದಿಗೆ ಹೊಸ ಒಪ್ಪಂದ ಅಥವಾ ಗ್ರಾಹಕರನ್ನು ಸೆಳೆಯುವ ಸಾಧ್ಯತೆ. ನೂತನ ಮಾರಾಟ ತಂತ್ರ, ಪ್ರಚಾರ ಕಾರ್ಯ ಅಥವಾ ವ್ಯವಹಾರಿಕ ಪ್ರವಾಸ ಯಶಸ್ವಿಯಾಗುವ ಯೋಗವಿದೆ. ಆದರೆ ದಾಂಡಿಗತನದಿಂದ ದೂರವಿರಿ. ಅಧಿಕಾರ ಅಥವಾ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಇರುವವರು ವಿಶೇಷ ಜವಾಬ್ದಾರಿಗಳ ಮೂಲಕ ಪರೀಕ್ಷೆಗೆ ಒಳಗಾಗುವ ಸಾಧ್ಯತೆ. ಆದರೆ ಆತ್ಮವಿಶ್ವಾಸದಿಂದ ನೀವೇ ಗೆಲ್ಲುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮಿಶ್ರ ಫಲಗಳ ದಿನ. ಇಳಿಜಾರಿನಷ್ಟು ಏರಿಕೆಯಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ಮರುಪಾವತಿಸಲು ತೊಂದರೆ ಆಗಬಹುದು. ಆದರೂ ನೀವು ತೋರಿಸುವ ಶಿಸ್ತಿನಿಂದ ನಷ್ಟ ತಪ್ಪಿಸಬಹುದು. ಆಸ್ತಿ ಖರೀದಿ ಅಥವಾ ವಾಹನ ಸಂಬಂಧಿತ ವ್ಯವಹಾರಗಳಲ್ಲಿ ಸಿದ್ಧತೆಗಿಂತ ವೇಗಕ್ಕೆ ಹೆಚ್ಚು ಒತ್ತು ನೀಡದಿರಿ. ಹಣ ಹೂಡಿಕೆಗೆ ಅನುಕೂಲಕರ ಸಮಯವಲ್ಲ. ಷೇರು ಮಾರುಕಟ್ಟೆ ಅಥವಾ ಸ್ಪೆಕ್ಯುಲೇಷನ್ ವ್ಯವಹಾರಗಳಲ್ಲಿ ಎಚ್ಚರ. ವ್ಯವಹಾರಿಗಳಿಗೆ ಕೆಲವು ತುರ್ತು ವೆಚ್ಚಗಳು ಎದುರಾಗಬಹುದು. ಆದರೆ ಕಲಿತ ಪಾಠಗಳಿಂದ ಮುಂದೆ ಹೂಡಿಕೆಯಲ್ಲಿ ಸುಧಾರಣೆ ಸಾಧ್ಯ. ಕುಟುಂಬ ಸಂಬಂಧಿತ ವೆಚ್ಚಗಳನ್ನು ನಿಯಂತ್ರಣದಲ್ಲಿಡಿ. ಹಣದ ವ್ಯವಹಾರಗಳಲ್ಲಿ ಮಿತ ಭಾಷಣ, ನಿರ್ಣಯದಲ್ಲಿ ಧೈರ್ಯ ಮತ್ತು ಹಿರಿಯರ ಸಲಹೆ ಈ ದಿನದ ಮಂತ್ರವಾಗಿರಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿಯಲ್ಲಿ ಹೆಚ್ಚು ಚಟುವಟಿಕೆಗಳು ಕಂಡುಬರುತ್ತವೆ. ಆದರೆ ಇವು ದೀರ್ಘಾವಧಿಯಲ್ಲಿ ಒತ್ತಡ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ದೈನಂದಿನ ಚಟುವಟಿಕೆಯಲ್ಲಿ ಸಮತೋಲನ ಇರಲಿ. ಸೀರೆ, ತಲೆ, ಬೆನ್ನುಮೂಳೆ ಅಥವಾ ಸೌಂದರ್ಯ ಸಂರಕ್ಷಣೆಗೆ ಸಂಬಂಧಿಸಿದ ವ್ಯತ್ಯಾಸಗಳಾಗಬಹುದು. ಬಿಸಿಲಿನಲ್ಲಿ ಹೆಚ್ಚು ಇರುವುದು, ಉಜ್ಜುವ ಕ್ರೋಧ ಅಥವಾ ಆತಂಕದಿಂದ ದೂರವಿರುವುದು ಉತ್ತಮ. ನಿದ್ರೆಯ ಕೊರತೆ ಮತ್ತು ಜಂಕ್ ಫುಡ್ ಸೇವನೆಯಿಂದ ಆರೋಗ್ಯದ ಮೇಲ್ವಿಚಾರಣೆಗೆ ಹೊಣೆಗಾರರಾಗಬಹುದು. ವಿಟಮಿನ್ಗಳನ್ನು ಸಮರ್ಪಕವಾಗಿ ತೆಗೆದುಕೊಳ್ಳಿ. ಹಸಿರು ತರಕಾರಿ, ಹಣ್ಣು ಮತ್ತು ಸಾಕಷ್ಟು ನೀರಿನ ಸೇವನೆ ಮಾಡಿ. ಯೋಗ, ಪ್ರಾಣಾಯಾಮ ಅಥವಾ ಬೆಳಿಗ್ಗೆಯ ವಾಯು ಸೇವನೆಯು ಉತ್ತಮ ಫಲ ನೀಡಲಿದೆ. ಮತ್ತೆ ವೀಕ್ಷಕರೇ,
ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಚರ್ಚೆಗಳಿಗೆ, ವಿಶೇಷವಾಗಿ ಜವಾಬ್ದಾರಿ, ಆಸ್ತಿ ಅಥವಾ ಹಿರಿಯರ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಸಮಯ ಕಲ್ಪನೆ ಮಾಡಬೇಕಾಗುತ್ತದೆ. ನಿಮ್ಮ ಮಾತುಗಳಲ್ಲಿ ಶಿಸ್ತಿಲ್ಲದ ಧೋರಣೆ ಸಮಸ್ಯೆ ತರುವ ಸಾಧ್ಯತೆ ಇದೆ. ಪರಸ್ಪರ ಗೌರವದಿಂದ ಮಾತನಾಡಿ. ಸಂಗಾತಿಯೊಂದಿಗೆ ಭಾವನಾತ್ಮಕ ಮಾತುಕತೆ, ಮಕ್ಕಳ ಶಿಕ್ಷಣ ಅಥವಾ ಜೀವನ ಶೈಲಿ ಬಗ್ಗೆ ಚರ್ಚೆಗಳು ನಡೆಯಬಹುದು. ಸಮಯ ಕೊಟ್ಟರೆ ಸಂಬಂಧಗಳಲ್ಲಿ ನವಚೈತನ್ಯ ಮೂಡುತ್ತದೆ. ಹಿರಿಯರ ಅನುಭವ, ಮಾರ್ಗದರ್ಶನ ಲಭಿಸುವ ಸಾಧ್ಯತೆ ಇದೆ. ವಿಶೇಷವಾಗಿ ತಂದೆಯ ಶಕ್ತಿಗೆ ಸಮರ್ಪಣೆ ಮಾಡಿದರೆ ದಿನದ ಪ್ರಗತಿಗೆ ಪೂರಕ. ಸಂಬಂಧಿಕರ ಭೇಟಿ ಅಥವಾ ಮನೆಗೆ ಬರುವ ಅತಿಥಿಯಿಂದ ಸಾಂಸ್ಕೃತಿಕ ಆಚರಣೆಗಳು ನಡೆಯಬಹುದು. ವೀಕ್ಷಕರೇ, ನೀವು ಇಂದು ಸೂರ್ಯನ ಆರಾಧನೆ ಅಥವಾ ಶಕ್ತಿ ದೇವತೆಯ ಪೂಜೆಗೆ ಹೆಚ್ಚು ಒತ್ತು ನೀಡಿದರೆ ಆಂತರಿಕ ಶಕ್ತಿ, ಧೈರ್ಯ ಮತ್ತು ಸ್ಪಷ್ಟ ದೃಷ್ಟಿ ಸಿಗುತ್ತದೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಪಠಿಸುವುದು ಶುಭಕರ. ಬೆಳಿಗ್ಗೆ ಸೂರ್ಯನ ಕಡೆ ನೋಟದೊಂದಿಗೆ ಪ್ರಾರ್ಥನೆ ಮಾಡುವುದು ಶಕ್ತಿದಾಯಕ. ಸೌರ ಪರಿವಾರದ ಪ್ರತೀಕವಾಗಿ ಕೆಂಪು ಹಣ್ಣು, ಎಳನೀರು ಅಥವಾ ಕೆಂಪು ಹೂವಿನ ದಾನ ಉತ್ತಮ. ತಮಗೆ ಗೊತ್ತಿರುವ ಅರ್ಹ ವ್ಯಕ್ತಿಗೆ ಸಹಾಯ ಮಾಡಿದರೆ ಪುಣ್ಯ. ಅದೃಷ್ಟದ ಸಂಖ್ಯೆ 1. ಇದು ಸೂರ್ಯನ ಸಂಖ್ಯೆ. ನಾಯಕತ್ವ, ತೇಜಸ್ಸು ಮತ್ತು ಪ್ರಭಾವದ ಪ್ರತೀಕ. ಇವತ್ತಿನ ನಿಮ್ಮ ವಿಕಾಸದ ದಾರಿ ಈ ಸಂಖ್ಯೆಯ ಶಕ್ತಿಯಂತೆ ನಿಮ್ಮೊಳಗಿರುವ ಔಜಸ್ಸನ್ನು ಹೊರತರಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಚೈತನ್ಯ ಮತ್ತು ಉತ್ಸಾಹದ ಸೂಚಕ. ಈ ಬಣ್ಣವನ್ನು ಧರಿಸುವುದು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸುವ ಸಾಧ್ಯತೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ಮಹತ್ವದ ಸಭೆಗಳು, ಸಂಬಂಧಿತ ನಿರ್ಧಾರಗಳು ಮತ್ತು ಕಾರ್ಯ ಆರಂಭಗಳು ಹೆಚ್ಚು ಯಶಸ್ವಿಯಾಗುವ ಸಾಧ್ಯತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನೆಗಳು ಹೆಚ್ಚು ಗಂಭೀರವಾಗಿರುವ ದಿನ. ಬುದ್ಧಿಗೆ ಆಳತೆ ಮತ್ತು ಜವಾಬ್ದಾರಿಯ ಭಾವನೆ ಹೆಚ್ಚಾಗಲಿದೆ. ಯಾವ ವಿಷಯವನ್ನಾದರೂ ವಿಶ್ಲೇಷಿಸುವ ಕೌಶಲ ಹೆಚ್ಚು ತೀವ್ರವಾಗಿರುವ ಕಾರಣ ತೊಂದರೆ ಇರುವ ಸಮಸ್ಯೆಗಳಲ್ಲಿಯೂ ಸಹ ಪರಿಣಾಮಕಾರಿ ಪರಿಹಾರಗಳು ಕಂಡುಬರುತ್ತವೆ. ಬುಧಗ್ರಹದ ಪ್ರಭಾವದಿಂದ ನೀವು ನಿಮ್ಮ ಮಾತಿನಲ್ಲಿ ನಿಖರತೆ, ಲೆಕ್ಕಾಚಾರದಲ್ಲಿ ಸತ್ಯನಿಷ್ಠೆ ಮತ್ತು ಕೆಲಸದಲ್ಲಿ ನಿಯೋಜಿತ ಶಿಸ್ತು ಪ್ರದರ್ಶಿಸುತ್ತೀರಿ. ಇಂದು ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯ ಅಗತ್ಯವಿದೆ. ನೆಗೆಟಿವ್ ಮಾತುಗಳ ಪ್ರಭಾವಕ್ಕೆ ಒಳಗಾಗಬೇಡಿ. ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳಿ. ಪ್ರತಿದಿನದ ಚಟುವಟಿಕೆಗೆ ಪ್ಲಾನಿಂಗ್ ಮಾಡುವುದು ಉತ್ತಮ. ಕೆಲಸಗಳನ್ನು ಮುಖ್ಯತೆ ಬಗ್ಗೆಯೂ ವಿಶ್ಲೇಷಿಸಿ ಕ್ರಮಬದ್ಧವಾಗಿ ಸಾಗಿದರೆ ಯಾವ ಕಾರ್ಯವೂ ಅಚಾನಕ್ಕಿಂತ ದೂರವಿರುವುದಿಲ್ಲ. ನಿಮ್ಮ ಸೂಚನೆಗಳು ಇತರರಿಗೆ ಸ್ಪಷ್ಟವಾಗುವಂತಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚು ವಿಚಾರಪೂರ್ಣವಾದ, ವಿಶ್ಲೇಷಣಾತ್ಮಕ ಹಾಗೂ ನಿಯಮಬದ್ಧ ಕಾರ್ಯವೈಖರಿ ನಿಮ್ಮಿಂದ ನಿರೀಕ್ಷಿಸಲಾಗುತ್ತದೆ. ಮೇಲಧಿಕಾರಿಗಳಿಂದ ಬಂದ ಚಿಂತನೆಗಳು ಅಥವಾ ಪ್ರಸ್ತಾಪಿತ ಹೊಸ ಯೋಜನೆಗಳಿಗೆ ಸ್ಪಷ್ಟವಾಗಿ ಪ್ರತಿಕ್ರಿಯೆ ನೀಡುವ ಸ್ಥಿತಿಗೆ ಬನ್ನಿ. ಇಂದಿನ ದಿನ ಕಾರ್ಯನಿಷ್ಠೆ, ಸಮಯ ಪಾಲನೆ ಹಾಗೂ ಶ್ರದ್ಧೆಯ ಪರೀಕ್ಷೆಯ ದಿನ. ನಿಮ್ಮ ಕಾರ್ಯಶೈಲಿ ಗಮನ ಸೆಳೆಯುವ ಸಾಧ್ಯತೆ ಇದೆ. ಕಂಪ್ಯೂಟರ್, ಲೆಕ್ಕಪತ್ರ, ಡೇಟಾ ಅಥವಾ ನಿರ್ವಹಣಾ ವಿಭಾಗದವರು ಹೆಚ್ಚು ವ್ಯಸ್ತವಾಗಿರುವ ದಿನ. ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಇಂದು ಸುದಿನ. ಅಧ್ಯಯನದ ಮೇಲೆ ಏಕಾಗ್ರತೆ ಹೆಚ್ಚುವುದು. ಶಿಕ್ಷಕರಿಂದ ಪ್ರೋತ್ಸಾಹ ಲಭಿಸಬಹುದು. ಹೊಸ ಕಲಿಕೆಯ ಪ್ರಾರಂಭಕ್ಕೆ ಶುಭಕರ ದಿನ. ವ್ಯಾಪಾರದಲ್ಲಿ ನಿಯಮ, ಸರಕು ಸಾಗಣೆ, ಲೆಕ್ಕಪತ್ರದಲ್ಲಿ ಸ್ಪಷ್ಟತೆ ಅತ್ಯವಶ್ಯ. ಕುಂದಿದ ವ್ಯವಹಾರಗಳ ಪುನಶ್ಚೇತನಕ್ಕೆ ಯೋಜನೆ ರೂಪಿಸುವುದಕ್ಕೆ ಇಂದಿನ ದಿನ ಸೂಕ್ತ. ಹೊಸ ಗ್ರಾಹಕ ಸಂಪರ್ಕಗಳ ಬಗ್ಗೆ ನಿಖರವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಚುರುಕುತನದ ಅವಶ್ಯಕತೆ ಇದೆ. ಅಳವಡಿಕೆ ಇಲ್ಲದ ಖರ್ಚುಗಳಿಂದ ದೂರವಿರಿ. ಹಣದ ವಿಚಾರದಲ್ಲಿ ಜವಾಬ್ದಾರಿಯುತ ನಡೆ ಪ್ರದರ್ಶಿಸಿ. ಸಾಲ ನೀಡುವುದು ಅಥವಾ ಇತರರಿಗೆ ಹಣ ಹಂಚುವುದು ಎಚ್ಚರದಿಂದ ಮಾಡಬೇಕು. ಚಿಕ್ಕದಾದ ಹೂಡಿಕೆಗಳು ಅಥವಾ ದಿನನಿತ್ಯದ ಖರ್ಚುಗಳಲ್ಲಿ ತಾಳ್ಮೆಯ ಜೊತೆಗೆ ಯೋಜನೆ ರೂಪಿಸಬೇಕು. ಲಾಭದಾಯಕ ವ್ಯವಹಾರ ಅಥವಾ ಇನ್ಸುರೆನ್ಸ್ ಮೂಲಕ ಹಣ ಬರುವ ಸಾಧ್ಯತೆ ಇದೆ. ಬಡ್ಡಿದರಗಳಲ್ಲಿ ವ್ಯತ್ಯಾಸ ಗಮನಿಸಿ. ಇಂದಿನ ದಿನ ಬಂಡವಾಳ ಹೂಡಿಕೆಗೆ ಅಲ್ಲ, ಖರೀದಿ ಅಥವಾ ಆಸ್ತಿ ವ್ಯವಹಾರಕ್ಕೆ ಮುಂದಾಗಬೇಕಾದರೆ ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಶ್ರೇಷ್ಠ. ಲಾಭ ಬರುವ ದಾರಿ ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ನಡೆಯಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನಿಮಗೆ ನಿದ್ದೆ ಸಂಬಂಧಿತ ಅಸಮಾಧಾನ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಹೊಟ್ಟೆ ನೋವು ಕಂಡುಬರಬಹುದು. ಆಹಾರದಲ್ಲಿ ಮಿತವ್ಯಯ ಮತ್ತು ಸಮಯ ಪಾಲನೆ ಅಗತ್ಯ. ಹಸಿವಿಲ್ಲದೆ ತಿನ್ನುವುದು ಅಥವಾ ಹೆಚ್ಚು ಕಾರ್ಬೋಹೈಡ್ರೇಟ್ ಅಥವಾ ಶೀತ ಪದಾರ್ಥ ಸೇವನೆ ತಪ್ಪಿಸಬೇಕು. ದೈಹಿಕ ಶ್ರಮವನ್ನು ಸರಿಯಾಗಿ ಹಂಚಿಕೊಳ್ಳಬೇಕು. ಜಲಪಾನ ಹೆಚ್ಚಿಸಿ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ವಿಹಾರ, ಉಸಿರಾಟದ ಅಭ್ಯಾಸ ಶ್ರೇಷ್ಠ ಫಲ ಕೊಡಬಲ್ಲದು.
ಮಾನಸಿಕ ಒತ್ತಡ ನಿವಾರಣೆಗಾಗಿ ಧ್ಯಾನ ಅಥವಾ ಸ್ನೇಹಿತರೊಡನೆ ಸಾಂವಿಧಾನಿಕ ಮಾತುಕತೆ ಉಪಯುಕ್ತ. ನಿಮ್ಮ ಆದರ್ಶಶೀಲತೆಗೆ ಹೆಚ್ಚು ಒತ್ತಾಯವಿರುವ ದಿನವಾಗಿದೆ, ಆದರೆ ಧೈರ್ಯದಿಂದ ಮುನ್ನಡೆಯುವುದು ಶಕ್ತಿಯ ಚಿಹ್ನೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಾಂತಿಯುತ ವಾತಾವರಣ ಇರಲಿ ಎಂಬುದು ನಿಮ್ಮ ಉದ್ದೇಶವಾಗಿರುತ್ತದೆ. ನಿಮ್ಮ ಮಾತುಗಳು ಸ್ಪಷ್ಟವಾಗಬೇಕು, ತೀರ್ಥಪಾತ್ರ ಮಾತು ಅಥವಾ ತಿರಸ್ಕಾರ ಹೇಳಬಾರದು. ಪತ್ನಿಯೊಂದಿಗೆ ಅಥವಾ ಪೋಷಕರೊಂದಿಗೆ ಹಣಕಾಸು ಅಥವಾ ಮಕ್ಕಳ ಭವಿಷ್ಯದ ಬಗ್ಗೆ ಚರ್ಚೆಗಳು ನಡೆಯಬಹುದು. ನಿಮ್ಮ ತಾಳ್ಮೆ ಹಾಗೂ ಸ್ಪಷ್ಟತೆ ಸಂಬಂಧದಲ್ಲಿ ವಿಶ್ವಾಸದ ಹುಟ್ಟುಹಾಕಬಲ್ಲದು. ಪೋಷಕರ ಆರೋಗ್ಯದ ಬಗ್ಗೆ ಗಮನ ನೀಡಬೇಕು. ಮಕ್ಕಳ ವಿಚಾರದಲ್ಲಿ ಮುಗ್ಧತೆಯಿಂದಲ್ಲ, ಆದರೆ ಸಹಾನುಭೂತಿಯಿಂದ ನಡೆದುಕೊಳ್ಳಿ. ಸಹೋದರ ಸಹೋದರಿಯೊಡನೆ ಸಹ ದೈಹಿಕ ಸಮ್ಮಿಲನಕ್ಕಿಂತ ಭಾವನಾತ್ಮಕ ನಂಟು ಮುಖ್ಯ. ವೀಕ್ಷಕರೇ, ನೀವು ಇಂದು ನಿಮ್ಮ ಆತ್ಮಚಿಂತನೆ, ಶುದ್ಧ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಹೆಚ್ಚು ಒತ್ತು ನೀಡಬೇಕು. ಪೂಜೆ, ಪ್ರಾರ್ಥನೆ, ಜಪ ಅಥವಾ ಪಠಣದಿಂದ ನಿಮ್ಮೊಳಗಿನ ಆತ್ಮಶಕ್ತಿ ಬೆಳೆದೀತು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರದ 108 ಬಾರಿ ಜಪದಿಂದ ಶ್ರೇಷ್ಠ ಫಲ. ಗುರುಗಳ ಹಿರಿಯರ ಆಶೀರ್ವಾದ ಪಡೆಯುವುದು ಉತ್ತಮ. ಬಿಳಿ ಅಥವಾ ಹಸಿರು ಬಣ್ಣ ಧರಿಸಿ. ಮಾತಿನಲ್ಲಿ ಸಂಯಮ, ಕೃತ್ಯದಲ್ಲಿ ಶುದ್ಧತೆ, ನೋಟದಲ್ಲಿ ಸ್ಪಷ್ಟತೆ ಇವೆಲ್ಲವೂ ಇಂದಿನ ಆದರ್ಶ. ಅದೃಷ್ಟದ ಸಂಖ್ಯೆ 5. ಬುಧ ಗ್ರಹದ ಸಂಕೇತ. ವ್ಯವಹಾರ, ಸಂವಹನ, ಶ್ರದ್ಧೆ, ಬುದ್ಧಿವಂತಿಕೆಯ ಪ್ರತಿರೂಪ. ಈ ಸಂಖ್ಯೆ ಶಕ್ತಿ ಸಮತೋಲನದಲ್ಲಿರುವವರಿಗಷ್ಟೇ ಲಾಭಕಾರಿಯಾಗಿ ಪರಿಣಮಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ತಾಜಾತನ, ನವಚೈತನ್ಯ, ಚೇತನ ಶಕ್ತಿಯ ಸಂಕೇತ. ಮನಸ್ಸಿಗೆ ತಣ್ಣನೆಯ ಅನುಭವ, ನಿರ್ಧಾರಗಳಿಗೆ ಸ್ಥೈರ್ಯ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಸೂಕ್ಷ್ಮ ಕೆಲಸ, ಸಭೆ, ಕಾನೂನು ಸಂಬಂಧಿತ ಚಟುವಟಿಕೆ ಹಾಗೂ ಉನ್ನತ ಮಟ್ಟದ ನಿರ್ಧಾರಗಳಿಗೆ ಅನುಕೂಲ. ಸಾಂದರ್ಭಿಕ ತಂತ್ರಗಳು ಕೂಡ ಯಶಸ್ಸು ಕಾಣುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಆತ್ಮಸ್ಥೈರ್ಯದಿಂದ ಮುಂದೆ ಹೋಗಬೇಕಾದ ದಿನ. ನಿಮ್ಮ ಇಚ್ಛಾಶಕ್ತಿ ಮತ್ತು ಸಮತೋಲನದ ಮನೋಭಾವದಿಂದ ನೀವು ಎಷ್ಟೇ ಗೊಂದಲದ ಪರಿಸ್ಥಿತಿಯನ್ನಾದರೂ ಶಾಂತಿಯುತವಾಗಿ ನಿಭಾಯಿಸಲು ಸಾಧ್ಯವಿದೆ. ನಿಮ್ಮ ವೈಯಕ್ತಿಕ ಆಶಯಗಳು ಹಾಗೂ ಸಾಮಾಜಿಕ ಬದ್ಧತೆಗಳ ನಡುವೆ ಸಮತೋಲನ ಹೊಂದಿಕೊಳ್ಳುವುದು ಮುಖ್ಯ. ಬುಧ ಗ್ರಹದ ಪ್ರಭಾವದಿಂದ ಸಂವಹನ ಹಾಗೂ ಪರಸ್ಪರ ಸಂವಹನದ ಕೌಶಲ್ಯಗಳು ಇಂದಿನ ಪ್ರಮುಖ ಶಕ್ತಿ. ಜ್ಞಾನದ ಹಸಿರು ಬೆಳಕು ನಿಮ್ಮೊಳಗೆ ಹರಡುತ್ತಿದೆ. ನೀವು ಇಂದು ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಿದರೆ ಹಲವಾರು ಸಂಕೀರ್ಣ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ವ್ಯಕ್ತಿತ್ವದಲ್ಲಿ ಗೌರವ, ವಿನಯ, ಸಹಾನುಭೂತಿ ಇವೆಲ್ಲ ಇಂದು ನಿಮ್ಮ ಬಲವಾದ ಅಸ್ತ್ರಗಳಾಗುತ್ತವೆ. ಆದರೆ ನಿರ್ಧಾರಗಳಲ್ಲಿ ಏಕಾಏಕಿ ತೀರ್ಮಾನಕ್ಕೆ ಬಾರದಿರಿ. ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸಿ ಮುಂದೆ ಸಾಗುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಇಂದು ಸವಾಲುಗಳಿರುವಂತೆಯೇ ಅವಕಾಶಗಳು ಹೆಚ್ಚು ಇವೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಸಾಧನೆಯಿಂದ ತಂಡದಲ್ಲಿ ಉತ್ತಮ ಸ್ಥಾನ ಗಳಿಸಲು ಸಾಧ್ಯ. ವೃತ್ತಿಪರ ಸಭೆ, ಮನ್ನಣೆ ಅಥವಾ ಪ್ರಸ್ತುತಿಗಳಲ್ಲಿ ನಿಮ್ಮ ನಿಗಾಧದ ಶೈಲಿ ಮೆಚ್ಚುಗೆಗೆ ಪಾತ್ರವಾಗಬಹುದು. ವೈವಿಧ್ಯಮಯ ಕಾರ್ಯಗಳನ್ನು ಸಮರ್ಥವಾಗಿ ನಿಭಾಯಿಸುವ ನಿಮ್ಮ ಸಾಮರ್ಥ್ಯವನ್ನು ಹಿರಿಯರು ಗಮನಿಸಬಹುದು. ಕೊನೆಯ ಹೊತ್ತಿನಲ್ಲಿ ಪ್ರೋಗ್ರಾಂ, ರಿಪೋರ್ಟ್ ಅಥವಾ ಡೆಡ್ಲೈನ್ ಜೊತೆಗೆ ಸಂಬಂಧಿಸಿದ ಒತ್ತಡದ ನಡುವೆ ನಿಮಗೆ ಶಾಂತ ಮನಸ್ಸು ಅವಶ್ಯ. ವ್ಯಾಪಾರಿಗಳಿಗೆ ಶುಭದ ದಿನ. ಹೊಸ ವ್ಯವಹಾರ ಒಪ್ಪಂದಗಳಿಗೆ ಕೈ ಹಾಕಲು ಗ್ರಾಹಕರೊಂದಿಗೆ ನೇರ ಸಂಪರ್ಕ ಸಾಧಿಸಲು ಇದು ಸೂಕ್ತ ಸಮಯ. ಕಾನೂನು, ಕ್ರಿಯೇಟಿವ್ ಕ್ಷೇತ್ರದವರಿಗೆ ಅಧಿಕ ಅವಕಾಶಗಳ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ, ವಿವೇಕ ಹಾಗೂ ಪ್ರಾಥಮಿಕತೆಯ ನಿಶ್ಚಯವಿರಲಿ. ಇಂದಿನ ದಿನ ಹೂಡಿಕೆಯ ಬಗ್ಗೆ ಆಲೋಚನೆ ಮಾಡುವ ಅಥವಾ ಹಳೆಯ ಬಾಕಿಗಳನ್ನು ಪಾವತಿಸುವ ದೃಷ್ಟಿಯಿಂದ ಅನುಕೂಲಕರ. ಬ್ಯಾಂಕು ವ್ಯವಹಾರಗಳು ಅಥವಾ ಸಾಲ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. ಹೆಚ್ಚಿನ ಖರ್ಚು ನಿರೀಕ್ಷಿತವಿದ್ದರೂ ಅದನ್ನು ಶಿಸ್ತುಪಾಲಿತವಾಗಿ ನಿಭಾಯಿಸಿದರೆ ನಿಮ್ಮ ದಿನ ಯಶಸ್ವಿ. ಇಲಾಖಾ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಗೆ ಇಂದು ಆರಂಭವಾಗಬಹುದು. ಹಣಕಾಸಿನ ಸಲಹೆಗೆ ಹಿರಿಯರ ಸಲಹೆ ಅಥವಾ ವಿತ್ತ ವ್ಯವಸ್ಥಾಪಕರ ಮಾರ್ಗದರ್ಶನ ಫಲಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೇಹದ ಹಿಂಜರಿತ ಲಕ್ಷಣಗಳು ಕಾಣಿಸಬಹುದಾದ ದಿನ. ನಿಮ್ಮ ನಿತ್ಯದ ಜೀವನ ಶೈಲಿ ಮತ್ತು ಆಹಾರ ಕ್ರಮದಲ್ಲಿ ಸಣ್ಣ ಬದಲಾವಣೆಗಳ ಅಗತ್ಯವಿದೆ. ವಿಶ್ರಾಂತಿಗೆ ಸೂಕ್ತವಾದ ಗಮನ ನೀಡಿ. ಬುಧದ ಪ್ರಭಾವದಿಂದ ಇಂದಿನ ದಿನ ನರಶಕ್ತಿ, ಶ್ವಾಸಕೋಶ ಅಥವಾ ಚರ್ಮ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ತಾಜಾ ಆಹಾರ ಸೇವಿಸಿ, ಮಸಾಲೆ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಿ. ಸಂಜೆ ವೇಳೆಗೆ ತೀವ್ರತೆ ಕಡಿಮೆ ಆಗುತ್ತಿದ್ದು, ಶೀತಜಲ ಸ್ನಾನ, ಲಘು ಪಾನೀಯಗಳು ದೇಹವನ್ನು ಶಮನಗೊಳಿಸಬಲ್ಲವು.
ಸುತ್ತಮುತ್ತಲ ಹಸಿರನ್ನು ನೋಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಸಂವಾದಗಳಿಗೆ, ಭಾವನಾತ್ಮಕ ಚರ್ಚೆಗಳಿಗೆ ಸೂಕ್ತ ದಿನ. ನಿಮ್ಮ ಮಾತುಗಳ ಸ್ಪಷ್ಟತೆ, ಶ್ರವಣ ಶಕ್ತಿ ಮತ್ತು ಸಹಾನುಭೂತಿ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿಗೆ ತಕ್ಕ ರೀತಿಯಲ್ಲಿ ಸ್ಪಂದಿಸುವುದು ಮುಖ್ಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಬರುವ ಸಂದರ್ಭ ಪ್ರಾಮುಖ್ಯತೆಯದು. ಸ್ನೇಹಿತರೊಂದಿಗೆ ಆಪ್ತ ಸಂಬಂಧಗಳು ಪುನಃ ಸಜೀವವಾಗಬಹುದು. ದೂರವಿರುವ ಬಂಧುಗಳಿಂದ ಸುದ್ದಿ ಬರಬಹುದು. ಮರುಸಂಧಾನ, ಕ್ಷಮೆಯ ಮನೋಭಾವ ಇವತ್ತಿನ ಪ್ರಮುಖ ಶಕ್ತಿ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ದಾರಿಯಲ್ಲಿ ಕಾಲಿಡುವ ಸಾಧ್ಯತೆ ಬಹಳ ಹೆಚ್ಚು. ಮುಂಜಾನೆ ಧ್ಯಾನ, ಜಪ, ಪುಸ್ತಕ ಪಠಣ ಅಥವಾ ಪೂಜೆಯಲ್ಲಿ ಭಾಗವಹಿಸುವುದು ಶ್ರೇಷ್ಠ. ಗುರು ಮತ್ತು ಬುದ್ಧ ದೇವತೆಗಳ ಆರಾಧನೆ ನಿಮ್ಮ ಮನಸ್ಸಿಗೆ ಸಮತೋಲನ ತರುವ ಸಾಧ್ಯತೆ. ಓಂ ನಮಂತ್ರಾಯ ನಮಃ ಎಂಬ ಜಪವನ್ನು 54 ಬಾರಿ ಪುನರಾವರ್ತನೆ ಮಾಡುವುದು ಶ್ರೇಷ್ಠ. ತುಳಸಿಯ ಬಳಿ ಕರ್ಪೂರದ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು ಶುದ್ಧತೆಯ ಸಂಕೇತ. ಹಸಿರು ಬಟ್ಟೆ ಧರಿಸಿ ಶುದ್ಧ ಹಸಿರು ಹಣ್ಣುಗಳ ದಾನ ಮಾಡುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾ ರಾಶಿಗೆ ಸಂಕುಲ ಸಮತೋಲನ, ವಿನ್ಯಾಸ, ಶ್ರೇಯಸ್ಸು ಮತ್ತು ಭಾವನಾತ್ಮಕ ಸುಧಾರಣೆಯ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿಯಿಂದ ದೃಢಪಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಇದು ಸಮತೋಲನ, ತಾಜಾತನ ಮತ್ತು ಆತ್ಮಸಂತೃಪ್ತಿಯ ಬಣ್ಣ. ಇದನ್ನು ಧರಿಸುವುದು ನಿಮ್ಮ ಆಂತರಿಕ ಸಮತೋಲನ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:55. ಈ ಸಮಯದಲ್ಲಿ ಬುದ್ಧಿಯ ಶಕ್ತಿ ಹೆಚ್ಚು ಕ್ರಿಯಾಶೀಲವಾಗಿದ್ದು, ನಿರ್ಣಯಗಳನ್ನು ತೆಗೆದುಕೊಳ್ಳಲು ಹಾಗೂ ವ್ಯವಹಾರ ಸಂಬಂಧಿ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಬದಲಾವಣೆಯ ಶಕ್ತಿಯನ್ನು ಅನುಭವಿಸುವ ದಿನವಿದು. ಒಳಗಿನ ಭಾವನೆಗಳು ಗಾಢವಾಗಿರುವಾಗಲೂ ಕಾರ್ಯರಂಗದಲ್ಲಿ ತಾಳ್ಮೆ ಹಾಗೂ ದೃಢತೆ ಬೇಕಾಗಿರುವ ದಿನ. ನಿಮ್ಮ ತೀರ್ಮಾನಗಳು ಸಂವೇದನಾಶೀಲವಾಗಿ ಕಂಡರೂ ಭಾವನೆಗಿಂತ ಯುಕ್ತಿಯನ್ನು ಅವಲಂಬಿಸುವುದು ಉತ್ತಮ. ಬುಧದ ಪ್ರಭಾವದಿಂದ ಸಂವಹನ, ತಂತ್ರ, ಸಂಶೋಧನೆ, ಗುಪ್ತ ಚಟುವಟಿಕೆಗಳು ಅಥವಾ ಆಂತರಿಕ ನಿರ್ಣಯಗಳಲ್ಲಿ ಸ್ಪಷ್ಟತೆ ಬರುವ ಸಾಧ್ಯತೆ ಇದೆ. ಇಂದಿನ ದಿನವನ್ನು ಯೋಜಿತ ರೀತಿಯಲ್ಲಿ ಉಪಯೋಗಿಸಬಲ್ಲವರೇ ಲಾಭವನ್ನು, ಶಾಂತಿಗೂ ಪಡೆಯುತ್ತಾರೆ. ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಇರುತ್ತದೆ, ಆದರೆ ಕೌಟುಂಬಿಕ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಭಾವನಾತ್ಮಕ ಆವೇಶವನ್ನು ನಿಯಂತ್ರಿಸುವುದು ಮುಖ್ಯ. ಇತರರ ಮಾತುಗಳು ಪ್ರಭಾವ ಬೀರುತ್ತವೆ, ಆದರೆ ತೀರ್ಮಾನ ನಿಮ್ಮದ್ದಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತಾಂತ್ರಿಕ ಜ್ಞಾನ, ನಿಖರ ಪರಿಶೀಲನೆ ಮತ್ತು ಗುಪ್ತ ಮಾಹಿತಿಗಳ ನಿರ್ವಹಣೆಯಲ್ಲಿನ ನಿಮ್ಮ ಶಕ್ತಿಯು ಪ್ರಯೋಜನಕಾರಿಯಾಗಲಿದೆ. ಸ್ವಲ್ಪ ಮಟ್ಟದ ಗೊಂದಲ ಉಂಟಾದರೂ ನಿಮ್ಮ ಶ್ರದ್ಧೆ ಹಾಗೂ ಧೈರ್ಯದಿಂದ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು. ಹಿರಿಯರಿಂದ ನಿರೀಕ್ಷಿತ ಸಹಕಾರ ಬರುವ ಸಾಧ್ಯತೆ ಕಡಿಮೆ. ಆದ್ದರಿಂದ ನಿಮ್ಮ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದಲೇ ಮುಂದೆ ಸಾಗಬೇಕು. ವಿಶೇಷವಾಗಿ ಜಾಸೂಸಿ, ಅಪರಾಧ ತನಿಖೆ, ರಹಸ್ಯ ಗವೇಷಣೆ, ಔಷಧ, ಷೇರು ಮಾರುಕಟ್ಟೆ ಅಥವಾ ಸಂಗೀತ ಕಲೆಯ ಕ್ಷೇತ್ರದಲ್ಲಿರುವವರು ಉತ್ತಮ ಸಾಧನೆ ಮಾಡಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದಿನ ದಿನದಲ್ಲಿ ಸುದೀರ್ಘ ಆಲೋಚನೆಯ ಬಳಿಕವೇ ನಿರ್ಧಾರ ತೆಗೆದುಕೊಳ್ಳಲಿ. ಅಧಿಕಾರದೊಂದಿಗೆ ನೇರವಾಗಿ ಮುಖಾಮುಖಿಯಾಗುವ ಸಂದರ್ಭ ಬಂದರೆ ನಿಷ್ಠೆಯಿಂದ ನಡೆದುಕೊಳ್ಳುವುದು ಅಗತ್ಯ. ವ್ಯಾಪಾರಿಗಳಿಗೆ ಬಹಿರಂಗ ಯುಕ್ತಿಗಳಿಗಿಂತ ಒಳಗಡೆಯ ತಂತ್ರಗಳು ಉತ್ತಮವಾಗಿ ಕೆಲಸ ಮಾಡುತ್ತವೆ. ಬೇರೆ ಬೇರೆ ತಂತ್ರಗಳ ಪ್ರಯೋಗದಿಂದ ಗಂಭೀರ ಗ್ರಾಹಕರನ್ನು ಸೆಳೆಯುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಇರಿಸಿಕೊಳ್ಳುವ ಅಗತ್ಯವಿದೆ. ನಿರೀಕ್ಷೆಯಾದಷ್ಟು ಲಾಭವಿಲ್ಲದಿದ್ದರೂ ಅಹಿತವನ್ನು ಎದುರಿಸಬೇಕಾಗಿರುವ ದಿನವಲ್ಲ. ಹಿಂದಿನ ಸಾಲಗಳು ಅಥವಾ ಹಳೆಯ ಖರ್ಚುಗಳ ಭಾರ ಒತ್ತಡ ನೀಡಬಹುದು. ನಿರಂತರವಾಗಿ ಹೊಸ ಹೂಡಿಕೆಗೆ ಮುಂದಾಗುವುದಕ್ಕಿಂತ ಮೊದಲಿನ ಲೆಕ್ಕಪತ್ರ ಪರಿಶೀಲಿಸುವುದು ಉತ್ತಮ. ಖಾಸಗಿ ಸಾಲ, ಷೇರು ಖರೀದಿ, ಸಾಲ ಬದಲಾವಣೆಯಂತಹ ವ್ಯವಹಾರಗಳಿಗೆ ಇಂದು ಸಮಯ ಸೂಕ್ತವಲ್ಲ. ವ್ಯಕ್ತಿಗತ ಖರ್ಚುಗಳಲ್ಲಿ ಭಾವನಾತ್ಮಕವಾಗಿ ದುಡಿದ ಹಣವನ್ನು ಖರ್ಚು ಮಾಡುವ ಪ್ರಯತ್ನಗಳು ಆಗಬಹುದು. ಇದರಲ್ಲಿ ಎಚ್ಚರಿಕೆ ಅಗತ್ಯ. ಇಂದಿನ ದಿನ ಲಾಭಕ್ಕಿಂತ ಸಂಕಲನದ ದಿನವೆಂದು ಪರಿಗಣಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಿನ ಗಮನ ಮನಸ್ಸಿನ ಮೇಲೆ ಬೇಕಾಗಿರುವ ದಿನ. ಆಂತರಿಕ ಒತ್ತಡ, ಚಿಂತೆ, ಅನುಮಾನ ಅಥವಾ ಭಾವನಾತ್ಮಕ ಉದ್ವಿಗ್ನತೆಯಿಂದ ನಿಮ್ಮ ದಿನದ ಶಕ್ತಿ ಕುಗ್ಗಬಹುದು. ಜೀರ್ಣಾಂಗ, ಮೂತ್ರಪಿಂಡ, ಹಾರ್ಮೋನ್ ಸಂಬಂಧಿ ಸಮಸ್ಯೆಗಳಿಗೆ ಮುನ್ನೆಚ್ಚರಿಕೆ ಅಗತ್ಯ. ನೀರಿನ ಸೇವನೆ ಹೆಚ್ಚಿಸಿ, ಉರಿಯೂತ ಉಂಟು ಮಾಡುವ ಆಹಾರಗಳನ್ನು ತಪ್ಪಿಸಿ. ಧ್ಯಾನ, ಶಾಂತ ನಿರ್ಜನ ಸ್ಥಳದಲ್ಲಿ ಕಾಲ ಕಳೆಯುವುದು ಅಥವಾ ತೂಕಡಿತ ಸಂಗೀತ ಕೇಳುವುದು ಒಳಜೀವನಕ್ಕೆ ಶಾಂತಿಯನ್ನು ನೀಡುತ್ತದೆ. ನಿದ್ರೆಯಲ್ಲಿ ವ್ಯತ್ಯಯ ಉಂಟಾಗದಂತೆ ನೋಡಿಕೊಳ್ಳಿ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ನಿಶ್ಶಬ್ದ ಆದರೆ ಗಂಭೀರ ಸಂವಹನದ ದಿನವಿದು. ಅನಾವಶ್ಯಕವಾಗಿ ವಾದವಿವಾದಕ್ಕೆ ತಿರುಗುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಂದು ಮಾತನ್ನು ಯೋಚಿಸಿ ಆಡಬೇಕು. ಹಳೆಯ ನೆನಪುಗಳು, ಅತೀತ ಘಟನೆಗಳು ಅಥವಾ ಪುನರ್ಮಿಲನದ ಯೋಗವಿದೆ. ನಿಮ್ಮ ಮೌನ ಕೂಡ ಇಂದು ಎಕ್ಸ್ಪ್ರೆಸಿವ್ ಆಗಿರಬಹುದು. ಸಂಗಾತಿಯೊಂದಿಗೆ ನಿರ್ದಿಷ್ಟ ವಿಷಯಗಳ ಬಗ್ಗೆ ಮಾತನಾಡುವ ಮುನ್ನ ಅವರ ಮನಸ್ಥಿತಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಹಿರಿಯರ ಆರೋಗ್ಯ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಗಳು ಮನಸ್ಸಿನಲ್ಲಿ ಇರುತ್ತವೆ. ತಾಯಿ ಪಕ್ಷದವರೊಂದಿಗೆ ಶಾಂತವಾಗಿ ಮಾತುಕತೆ ನಡೆಸಿ ಮನೆಯ ಶಾಂತಿಗೆ ದೈವಿಕ ಪ್ರಭಾವ ತರಬೇಕು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ದಿಕ್ಕಿನಲ್ಲಿ ಸೂಕ್ಷ್ಮ ಅನುಭವಗಳ ದಿನವಿದು. ಅಂತಃಕರಣದ ಶುದ್ಧಿಗೆ, ತಪ್ಪುಗಳ ಪಶ್ಚಾತ್ತಾಪಕ್ಕೆ ಮತ್ತು ಕ್ಷಮೆ ಯಾಚನೆಗೆ ಉತ್ತಮ ಸಮಯ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಶೈವ ಮಂದಿರಕ್ಕೆ ಭೇಟಿ ನೀಡಿ ಕುಸಿತಗೊಂಡ ಮನಸ್ಸಿಗೆ ಶಕ್ತಿಯನ್ನು ನೀಡಲು ತುಳಸಿಯನ್ನು ಸುತ್ತಿ ಹರಳಿದಾದರೂ ಸರಿ. ನೀಲಿ ಬಟ್ಟೆ ಅಥವಾ ಗಂಭೀರ ಬಣ್ಣದ ಉಡುಪು ಧರಿಸಿ ಹೃದಯದಿಂದ ಕ್ಷಮೆ ಕೋರಿ ಹೊಸ ದಿನದ ಭರವಸೆಯಿಂದ ಬದುಕನ್ನು ಮುಂದುವರೆಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಸಂಕೇತ. ಶಿಸ್ತು, ಪರಿಶ್ರಮ, ಅನುಭವಗಳ ದಾರಿಯಲ್ಲಿ ಆತ್ಮಬಲ ತರಲು ಸಹಾಯಕ. ಇದರ ಶಕ್ತಿ ನಿಶ್ಶಬ್ದವಾದದ್ದಾದರೂ ಪರಿಣಾಮಕಾರಿಯಾಗಿದೆ. ಅದೃಷ್ಟದ ಬಣ್ಣ ಗಾಢ ನೀಲಿ. ಮನಃಶಾಂತಿ, ಆಂತರಿಕ ಬಲ ಹಾಗೂ ಕರ್ಮಶಕ್ತಿಗೆ ಈ ಬಣ್ಣ ಪೋಷಕ. ಇಂದು ಈ ಬಣ್ಣ ಧರಿಸುವುದು ಶ್ರದ್ಧಾ, ನಿಯಂತ್ರಣ ಹಾಗೂ ಗಂಭೀರತೆಗೆ ಸೂಚಕ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಶ್ರದ್ಧಾಪೂರ್ವಕ ಕಾರ್ಯಗಳು, ಆತ್ಮಾವಲೋಕನ, ಚರ್ಚೆ, ಬರವಣಿಗೆ ಅಥವಾ ಪ್ರಾರ್ಥನೆಗಳಿಗೆ ಹೆಚ್ಚು ಶಕ್ತಿ ಲಭಿಸುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಧನುರಾಶಿಯವರು ಕಾರ್ಯೋನ್ಮುಖ, ಉತ್ಸಾಹಭರಿತ ಮತ್ತು ಗುರಿ ಪೂರೈಸುವ ತವಕದಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮಲ್ಲಿರುವ ಸ್ಪಷ್ಟ ದೃಷ್ಟಿಕೋನ, ಆತ್ಮವಿಶ್ವಾಸ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿ ಇಂದು ಪ್ರಬಲವಾಗಿರುತ್ತದೆ. ತೀರ್ಮಾನಾತ್ಮಕತೆ ನಿಮ್ಮ ಬಲವಾಗಿದ್ದು ದಿನದ ಶುಭತೆಯ ನಿರ್ಧಾರದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ಜ್ಞಾನ, ಸಂವಹನ ಹಾಗೂ ಮನೋವಿಕಾಸಕ್ಕೆ ಅನುಕೂಲವಾದ ದಿನವಿದು. ವಿಶೇಷವಾಗಿ ಪುಸ್ತಕ ಪಠನ, ಕಾನೂನು, ಶಿಕ್ಷಣ, ಸಂಶೋಧನೆ, ಪ್ರವಾಸ ಮತ್ತು ಶಿಕ್ಷಣ ಕ್ಷೇತ್ರದವರಿಗೆ ಇಂದು ದಿನ ಯಶಸ್ವಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಚಿಂತನ ಶಕ್ತಿ ಹೆಚ್ಚಾಗಿರುವುದರಿಂದ ಹೊಸ ಯೋಜನೆಗಳನ್ನು ರೂಪಿಸಲು ಇದು ಅನುಕೂಲಕರ. ಆದರೆ ತಾತ್ಕಾಲಿಕ ಆಕ್ರೋಶ ಅಥವಾ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ತಡೆಹಿಡಿಯುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಅವಕಾಶಗಳು ಕಾಣಿಸುತ್ತವೆ. ಹಳೆಯ ಕೆಲಸಗಳಲ್ಲಿ ಸುಧಾರಣೆ ಮತ್ತು ಹೊಸ ದಿಕ್ಕಿನಲ್ಲಿ ಕಾರ್ಯಚಟುವಟಿಕೆ ಪ್ರಾರಂಭಗೊಳ್ಳಬಹುದು. ಅಧಿಕಾರಿಗಳು ಅಥವಾ ಹಿರಿಯರಿಂದ ಸೂಕ್ತ ಮಾರ್ಗದರ್ಶನ, ಮೆಚ್ಚುಗೆ ಮತ್ತು ನವ ಜವಾಬ್ದಾರಿಗಳು ಬಂದಾಗ ಅಂಜಬೇಡಿ, ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಫಲಿತಾಂಶ ಅಥವಾ ವಿದ್ಯಾರ್ಥಿ ವೇತನ ಸಂಬಂಧಿತ ವಿಚಾರಗಳಲ್ಲಿ ಲಾಭದಾಯಕ ಮಾಹಿತಿ ಬರಬಹುದು. ಈ ದಿನ ಅಧ್ಯಯನಕ್ಕೆ ಅಥವಾ ಹೊಸ ವಿದ್ಯಾಭ್ಯಾಸ ಆರಂಭಕ್ಕೆ ಸೂಕ್ತವಾಗಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ತಮ್ಮ ಪರಿಗಣನೆಯ ಕಂಪನಿಯಿಂದ ಸಂದೇಶ ಅಥವಾ ಆಹ್ವಾನ ಪಡೆಯಬಹುದು. ಹೊಸ ಪ್ರಾಜೆಕ್ಟ್ಗಳ ಪ್ರಸ್ತಾಪ ಅಥವಾ ಗ್ರಾಹಕರೊಂದಿಗೆ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ಒಪ್ಪಿಗೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ವ್ಯಾಪಾರದಲ್ಲಿ ವ್ಯಾಪ್ತಿ ವಿಸ್ತರಣೆ, ಆನ್ಲೈನ್ ಮಾರ್ಕೆಟಿಂಗ್ ಹಾಗೂ ವಿದೇಶಿ ಸಂಪರ್ಕಗಳ ಕುರಿತು ಚಿಂತನೆ ನಡೆಸಬಹುದು. ಹಿಂದಿನ ಲಾಭದಿಂದ ಹೊಸ ಹೂಡಿಕೆಗೆ ಯೋಚಿಸುವ ದಿನ. ವೀಕ್ಷಕರೇ, ಈಗ ಹಣಕಾಸಿನ ವಿಷಯದಲ್ಲಿ ನೋಡಿ. ಇಂದು ಹಣಕಾಸಿನಲ್ಲಿ ನೀವು ಸಮತೋಲನ ಇರಿಸಿಕೊಳ್ಳಬೇಕು. ಲಾಭದ ಮತ್ತು ಖರ್ಚಿನ ದಿಕ್ಕುಗಳಲ್ಲಿ ಸಮನ್ವಯ ಅಗತ್ಯವಿದೆ. ಹಿಂದಿನ ಸಾಲ ಅಥವಾ ಬಾಕಿಯ ವಿವಾದಗಳ ಪರಿಹಾರಕ್ಕೆ ಪ್ರಯತ್ನಿಸುವ ಶ್ರೇಷ್ಠ ದಿನ. ನೂತನ ಬಂಡವಾಳ ಹೂಡಿಕೆ ಅಥವಾ ಖರೀದಿಗೆ ಇಂದು ಮುಂಚೆ ಹಿರಿಯರ ಸಲಹೆ ಪಡೆಯುವುದು ಮುಖ್ಯ. ವಿಶೇಷವಾಗಿ ಲ್ಯಾಂಡ್, ಭವನ ಅಥವಾ ಕಚೇರಿ ಆಫೀಸು ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಲಘು ಲಾಭದ ಸಂಧಿಗಳು, ಕಡಿಮೆ ಪ್ರಮಾಣದ ಆದಾಯಗಳು ಅಥವಾ ಪೂರಕ ಆದಾಯದ ಮಾರ್ಗಗಳು ಪ್ರಾರಂಭವಾಗಬಹುದು. ಹಣದ ನಿರ್ವಹಣೆಯಲ್ಲಿ ಶಿಸ್ತು ಮತ್ತು ನಿರ್ಧಾರ ಶಕ್ತಿ ತೋರಿಸುವುದರಿಂದ ಅನಂತರ ಫಲ ದೊರಕಲಿದೆ. ವೀಕ್ಷಕರೇ, ಈಗ ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದು ನಿಮ್ಮ ದೇಹದ ಸಾಮಾನ್ಯ ಸ್ಥಿತಿಗತಿಗಳನ್ನು ಗಮನಿಸುವುದು ಮುಖ್ಯ. ವಿಶೇಷವಾಗಿ ಜೀರ್ಣಕ್ರಿಯೆ ತೊಂದರೆಗೊಳಗಾದ ಉರಿಯೂತ ಅಥವಾ ಉಸಿರಾಟದ ಸಮಸ್ಯೆಗಳು ತೊಂದರೆ ಕೊಡಬಹುದು. ಆಹಾರದಲ್ಲಿ ಸಡಿಲತೆ ಇಲ್ಲದೆ ನಿಯಮಿತವಾಗಿ ಮತ್ತು ಪೌಷ್ಟಿಕ ಅಂಶಗಳನ್ನು ಒಳಗೊಂಡಂತೆ ಸೇವಿಸಬೇಕು. ಶಾರೀರಿಕ ಚಟುವಟಿಕೆಗಳಿಗೆ ದಿನದ ಸಮಯ ಮೀಸಲಿಡುವುದು ಉತ್ತಮ. ಮನಸ್ಸಿನಲ್ಲಿ ಒತ್ತಡ ಉಂಟಾಗುವ ಸಂದರ್ಭಗಳಿದ್ದರೂ ಸಹ
ಧೈರ್ಯದಿಂದ ಎದುರಿಸಬೇಕಾದ ದಿನ. ಧ್ಯಾನ, ಪ್ರಾಣಾಯಾಮ ಅಥವಾ ಒಬ್ಬಂಟಿ ಚಲನೆಯಿಂದ ಸಮತೋಲನ ಪಡೆಯಬಹುದು. ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಚಾರದಲ್ಲಿ ಕುಟುಂಬದಲ್ಲಿ ಮಾತುಕತೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ನಿಮ್ಮ ಶ್ರವಣ ಶಕ್ತಿ ಮತ್ತು ಸಹಾನುಭೂತಿಯು ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ಹಿರಿಯರ ಸಲಹೆ, ಮಕ್ಕಳ ಮನಸ್ಥಿತಿ ಮತ್ತು ದಂಪತಿಗಳ ಅನುರಣನ ಈ ಎಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ದಿನ ಸುಗಮವಾಗುತ್ತದೆ. ಹಿರಿಯರ ಆರೋಗ್ಯ ಅಥವಾ ಕುಟುಂಬ ಸಂಬಂಧಿತ ಆಸ್ತಿ ವಿವಾದದ ಬಗ್ಗೆ ಚರ್ಚೆಗಳು ನಡೆಯಬಹುದು. ಶಾಂತವಾಗಿ ವಾಸ್ತವದ ದೃಷ್ಟಿಕೋನದಿಂದ ಮುಂದುವರೆದರೆ ಸೂಕ್ತ ಪರಿಹಾರ ದೊರೆಯುವುದು ಖಚಿತ. ಸ್ನೇಹಿತರು ಅಥವಾ ದೂರದ ಸಂಬಂಧಿಕರಿಂದ ಮಾಹಿತಿಯ ಭೇಟಿ ಅಥವಾ ಕರೆಗಳಿಂದ ಸಂತೋಷ, ಆದರೆ ಕೆಲವೊಮ್ಮೆ ಗೊಂದಲದ ಮಾತುಗಳು ಸಹ. ಮಾತುಗಳಲ್ಲಿ ಸರಳತೆ, ಪ್ರಾಮಾಣಿಕತೆ ಇಟ್ಟುಕೊಳ್ಳಿ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಪಥದಲ್ಲಿ ಪ್ರಗತಿಯ ದಿನವಾಗಿದೆ. ಧರ್ಮ, ತತ್ವಚಿಂತನೆ, ಜ್ಞಾನಪಥ ಎಲ್ಲದಕ್ಕೂ ಹೆಚ್ಚು ಮನಸ್ಸು ಸೆಳೆಯುತ್ತದೆ. ಗುರುವಿನ ಆಶೀರ್ವಾದ ಪಡೆಯುವುದು, ಧರ್ಮಗ್ರಂಥ ಪಠಣ ಅಥವಾ ಗುರುಮಂತ್ರದ ಜಪ ಮಾಡುವುದು ನಿಮ್ಮ ಆತ್ಮಸಂಪತ್ತಿಗೆ ಶಕ್ತಿ ನೀಡುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 64 ಅಥವಾ 108 ಬಾರಿ ಜಪಿಸಿರಿ. ಹಳದಿ ಹಣ್ಣು, ಬಾನಾನ ಅಥವಾ ಚಣದ ಬೇಳೆ ದಾನ ಮಾಡುವುದು ಶ್ರೇಷ್ಠ. ಹಳದಿ ಬಣ್ಣದ ವಸ್ತ್ರ ಧರಿಸಿ ಇತರರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಆಗ ನಿಮ್ಮ ಒಳಜೀವನ ಪಾಕವಾಯಿತು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿಯ ಸೂಚಕವಾಗಿದೆ. ಜ್ಞಾನ, ಧರ್ಮ ಹಾಗೂ ಸಂಕಲ್ಪ ಶಕ್ತಿಯ ಪ್ರತೀಕ. ಈ ಸಂಖ್ಯೆಯ ಸಹಾಯದಿಂದ ನೀವು ಇಂದು ಸಕಾರಾತ್ಮಕ ನಿರ್ಧಾರಗಳಿಗೆ ಬದಲಾಗಬಹುದು. ಅದೃಷ್ಟದ ಬಣ್ಣ ಹಳದಿ. ಇದು ಜ್ಞಾನ, ಶುದ್ಧತೆ ಮತ್ತು ಪ್ರಕಾಶದ ಬಣ್ಣ. ಈ ಬಣ್ಣ ಧರಿಸುವುದು ಅಥವಾ ಹಳದಿ ಹೂವು, ಹಳದಿ ಹಣ್ಣು ಸೇವಿಸುವುದು ಆತ್ಮತೃಪ್ತಿಗೆ ದಾರಿ ತರಲಿದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ನಿರ್ಧಾರ, ಸಂವಾದ, ಹೊಸ ಪ್ರಾರಂಭ, ಶಿಕ್ಷಣ ಸಂಬಂಧಿತ ಚಟುವಟಿಕೆಗಳಲ್ಲಿ ಲಾಭದ ಸಾಧನೆ ಸಾಧ್ಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮೊಳಗಿನ ಸ್ಥಿರತೆ, ಗಂಭೀರತೆಯು ಉತ್ತಮ ನಿರ್ಧಾರಗಳ ದಾರಿ ಹಿಡಿಯುತ್ತದೆ. ಆಂತರಿಕ ತಾಳ್ಮೆಯ ಬಲದಿಂದ ಸವಾಲುಗಳಿಗೆ ಸಮಾಧಾನಕರ ಪರಿಹಾರ ಕಂಡುಬರುತ್ತದೆ. ದಿನದ ಮೊದಲಾರ್ಧದಲ್ಲಿ ಯೋಚನೆಗಿಂತ ಕಾರ್ಯಕ್ಕೆ ಹೆಚ್ಚು ತೂಕ ನೀಡುವುದು ಒಳಿತು. ಅದೃಷ್ಟಪೂರ್ಣ ಬೆಳವಣಿಗೆಗಳು ನಿಧಾನವಾಗಿ ಬೆಳಿಗ್ಗೆಯಿಂದ ಬೆಳಕು ಕಾಣಲಾರಂಭಿಸುತ್ತವೆ. ಬುಧವಾರದ ಬುಧ ಗ್ರಹದ ಪ್ರಭಾವದಿಂದ ಆರ್ಥಿಕ, ವಾಣಿಜ್ಯ, ಜವಾಬ್ದಾರಿತ್ವ ಮತ್ತು ಕುಟುಂಬ ಸಂವಹನ ಸಂಬಂಧಿತ ವಿಚಾರಗಳಲ್ಲಿ ಸಮರ್ಪಕ ದಾರಿ ತೋರುತ್ತದೆ. ಕೆಲಸಗಳ ಪಟ್ಟಿ ಹೆಚ್ಚು ಆಗುವ ಸಾಧ್ಯತೆ ಇರುವಾಗ ಉತ್ತಮ ನಿಯೋಜನೆಯ ಅಗತ್ಯವಿದೆ. ವೈಯಕ್ತಿಕವಾಗಿ ಶಿಷ್ಟ ಮತ್ತು ನಿಷ್ಠುರ ಭಾವದ ನಡುವಿನ ಸಮತೋಲನ ಕಾಪಾಡಿಕೊಳ್ಳಿ. ಮುಂಗಡ ಯೋಜನೆಗಳ ಫಲಿತಾಂಶ ಕಾಸಿನಂತೆ ಬರುವ ದಿನವಾಗಿದೆ. ಹೊಸ ಪರಿಚಯ, ದೂರದ ಸಂಪರ್ಕ ಅಥವಾ ಹಿರಿಯರ ಸಲಹೆಯಿಂದ ಪ್ರಯೋಜನವಾಗುವ ಸಂಭವವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿಯ ವಿಚಾರಕ್ಕೆ ಬಂದರೆ, ದಿನದ ಆರಂಭದಲ್ಲಿ ಕೆಲಸದ ಒತ್ತಡವೇನಾದರೂ ಕಂಡುಬಂದರೂ ಮಧ್ಯಾಹ್ನದ ನಂತರ ಅನೇಕ ಅಡಚಣೆಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ. ನಿರ್ದಿಷ್ಟ ಗುರಿ ಹೊಂದಿ ಕಾರ್ಯನಿರ್ವಹಿಸುವುದು ನಿಮ್ಮ ಕಕ್ಷೆಯಲ್ಲಿ ಬದಲಾವಣೆಯ ಸುಳಿವು ನೀಡಬಹುದು. ಅಧಿಕಾರಿಗಳೊಡನೆ ಸಂವಾದ ಸ್ಪಷ್ಟವಾಗಿರಲಿ. ಸಾಫ್ಟ್ವೇರ್, ಆಡಳಿತ, ಲಾಜಿಸ್ಟಿಕ್ಸ್, ಕೃಷಿ, ರಿಯಲ್ ಎಸ್ಟೇಟ್ ಕ್ಷೇತ್ರದವರು ತಮ್ಮ ಯೋಜನೆಗಳಿಗೆ ಸ್ಪಷ್ಟತೆ, ಅನುಮೋದನೆ ಅಥವಾ ಹೊಸ ಮಾರ್ಗದರ್ಶನ ಸಿಗಬಹುದು. ನಿಮಗೆ ವೃತ್ತಿಯಲ್ಲಿ ಕೊಡುವ ನಂಬಿಕೆಯ ದಾರಿಯಲ್ಲಿ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇರುವುದು ಸಾಧ್ಯ. ವ್ಯಾಪಾರಿಗಳಿಗೂ ಇಂದು ಮಾರಾಟ ಮಾಲು ಸಂಪರ್ಕಗಳನ್ನು ಪುನರ್ವಿಮರ್ಶಿಸಲು, ಕಡಿತ ಅಥವಾ ಯೋಜನಾ ಬದಲಾವಣೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಉತ್ತಮ ಕಾಲ. ವಿಶೇಷವಾಗಿ ಪೈಪೋಟಿ ಹೆಚ್ಚು ಇರುವ ಕ್ಷೇತ್ರಗಳಲ್ಲಿ ತಂತ್ರಬದ್ಧ ನಡೆ ಅಗತ್ಯ. ಹಣಕಾಸು ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ಬುದ್ಧಿವಂತಿಕೆಯ ದಿನ. ಆದಾಯ ಮತ್ತು ಖರ್ಚಿನ ನಡುವಿನ ಸಮತೋಲನವನ್ನು ಹಿಂತಿರುಗಿ ನೋಡಿ. ಕೆಲವು ಅನಿರೀಕ್ಷಿತ ವೆಚ್ಚಗಳು ದಾರಿ ತೋರಬಹುದು. ಉದಾಹರಣೆಗೆ ಪ್ರಯಾಣ, ಕುಟುಂಬ ಆರೋಗ್ಯ ಅಥವಾ ಕಚೇರಿ ಸಂಬಂಧಿತ ಖರ್ಚುಗಳು. ಹಳೆಯ ಸಾಲದ ವಾಪಸ್ಸು, ಇನ್ಶೂರೆನ್ಸ್ ಬಿಲ್ಲಿಂಗ್ ಅಥವಾ ಲಾಭದ ಹಂಚಿಕೆಗಾಗಿ ಇಂದು ದಾಟಿದ ಪ್ರಯತ್ನಗಳು ಯಶಸ್ಸು ಕೊಡಬಹುದು. ಷೇರು, ಹೂಡಿಕೆ, ಗೋಲ್ಡ್ ಅಥವಾ ಹಣಕಾಸು ತಜ್ಞರ ಸಲಹೆ ಕೇಳಿ ತೀರ್ಮಾನ ಕೈಗೊಳ್ಳುವುದು ಒಳಿತು. ದ್ವಿತೀಯಾರ್ಧದಲ್ಲಿ ಹಣಕಾಸು ಯೋಜನೆಗಳಿಗೆ ಮತ್ತು ದೂರದರ್ಶನದಲ್ಲಿ ನಡೆಯುವ ವ್ಯವಹಾರಗಳಿಗೆ ಚೌಕಟ್ಟಿನ ಮೇಲೆ ಚಿಂತನೆ ನಡೆಸಿ ಅದೃಷ್ಟ ನಿಮಗೆ ಬೆಂಬಲಿಸುತ್ತದೆ. ಆರೋಗ್ಯದ ವಿಚಾರದಲ್ಲಿ, ಇಂದು ದೇಹದ ಬಿಗಿತ, ಗಂಟು ಅಥವಾ ಮಧ್ಯಮ ಮಟ್ಟದ ಜ್ವರದ ತೊಂದರೆಗಳ ಸಾಧ್ಯತೆ ಇದೆ. ಹಳೆಯ ಆರೋಗ್ಯ ತೊಂದರೆಗಳಿಗೆ ಪುನರಾವರ್ತನೆಯ ಯೋಗವಿದೆ. ವ್ಯಾಯಾಮ, ವಿಟಮಿನ್ ಸೇವನೆ ಮತ್ತು ಸ್ಕೋನಿಂಗ್ಗಳನ್ನು ನಿರಂತರವಾಗಿ ಮಾಡುವುದು ಉತ್ತಮ. ಮಾನಸಿಕವಾಗಿ ನಿರಾಳತೆ ಇರಿಸಿಕೊಳ್ಳಲು ಕೆಲಸದ ನಡುವೆ ಅಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ.
ಬೆಳಗಿನ ಸತ್ಕರ್ಮ, ಪ್ರಾಣಾಯಾಮ ಅಥವಾ ತಾಜಾ ಹಸಿರು ಜಾಗದಲ್ಲಿ ಕೆಲ ಕಾಲ ಕಳೆಯುವುದು ಶ್ರೇಷ್ಠ. ಒತ್ತಡದ ನಿರ್ವಹಣೆಗೆ ನೀರಿನ ಸೇವನೆ ಹೆಚ್ಚಿಸಿ, ಕಾಫಿ ಅಥವಾ ಎಸಿಡ್ ಆಹಾರ ಕಡಿಮೆ ಮಾಡಿ. ಕುಟುಂಬ ಮತ್ತು ಸಂಬಂಧದ ಕ್ಷೇತ್ರದಲ್ಲಿ ಇಂದು ಕುಟುಂಬದೊಳಗಿನ ವಿಷಯಗಳು ನಿಮಗೊಂದು ಆಂತರಿಕ ನೆಮ್ಮದಿಯ ಬಗೆಯ ಚಿಂತನೆಗೆ ಕಾರಣವಾಗಬಹುದು. ಹಿರಿಯರ ಸಲಹೆ, ಪೋಷಕರ ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣ ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ತರಬೇಕಾದ ಅಗತ್ಯವಿದೆ. ವಿವಾಹಿತರು ಸಂಗಾತಿಯೊಂದಿಗೆ ಸಂಕೋಚ ಇಲ್ಲದೆ ಮಾತನಾಡಿದರೆ ಸಂಬಂಧ ಪುನಃ ಸಮತೋಲನವನ್ನು ಪಡೆಯುವುದು ಸಾಧ್ಯ. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪ್ರಯಾಣ, ಸಮಾಲೋಚನೆ ಅಥವಾ ಖಾಸಗಿ ಸಮಯ ಹೊಸ ತಾಜಾತನ ನೀಡಬಹುದು. ಬದಲಿ ಮನೆ, ಆಸ್ತಿ ಸಂಬಂಧಿತ ವಿಚಾರಗಳಿಗೆ ಇಂದು ನಿರ್ಧಾರಾತ್ಮಕ ಚರ್ಚೆಗಳು ನಡೆಯಬಹುದಾದ ದಿನ. ಸಹೋದರರೊಂದಿಗೆ ಚರ್ಚೆ ಸಮಯದಲ್ಲಿ ಸಹಾನುಭೂತಿ ಮತ್ತು ಶ್ರವಣ ಶಕ್ತಿ ಬಹಳ ಮುಖ್ಯ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇಂದು ಧರ್ಮಪರ ಚಟುವಟಿಕೆಗಳು ಅಥವಾ ಗುಹ್ಯ ಧ್ಯಾನ, ಗಂಭೀರ ಧಾರ್ಮಿಕ ಓದುಗಳಿಗೆ ಸಮಯ ಮೀಸಲಿಟ್ಟರೆ ಒಳಿತಾಗಲಿದೆ. ಗುರುಗಳ ಉಪದೇಶ ಅಥವಾ ಪಿತೃಪೂಜೆಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವ ಅವಕಾಶ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರದ ಪಠಣವು ನಿಮ್ಮ ಮನಸ್ಸಿಗೆ ದೃಢತೆ ಮತ್ತು ಶಾಂತಿಯನ್ನು ನೀಡಬಲ್ಲದು. ಪ್ರಾತಃ ಕಾಲದಲ್ಲಿ ನದಿ, ಜಲಸ್ತೋತ್ರದಲ್ಲಿ ಸ್ನಾನ ಮಾಡಿ ಬಿಳಿ ಹೂವಿನ ಪೂಜೆ ಮಾಡುವುದು ಶುಭ. ಹಳೆಯ ದೇವಾಲಯಕ್ಕೆ ಭೇಟಿ ನೀಡುವುದು ಅಥವಾ ಮುಂಚಿನ ಅನ್ರಿಸಾಲ್ವ್ ಮನದಿಂದ ಇರುವ ಮಾತುಗಳಿಗೆ ನಿವಾರಣೆಯ ಲಾಭ ದೊರಕಬಹುದು. ಜ್ಞಾನದ ಹಾದಿಯ ಕಡೆ ಚಿಂತನೆ ಹೆಚ್ಚು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಸಂಕೇತ. ಇದು ಶಿಸ್ತಿನ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದ ಫಲದ ಸಂಕೇತವಾಗಿದೆ. ಇದನ್ನು ಧೈರ್ಯದಿಂದ ಸ್ವೀಕರಿಸಿದರೆ ಉತ್ತಮ ಪುನಃ ಫಲ ದೊರಕುತ್ತದೆ. ಅದೃಷ್ಟದ ಬಣ್ಣ ನೀಲಿ, ಗಾಢ ಬೂದು. ಈ ಬಣ್ಣ ಶನಿಗ್ರಹದ ಅನುಗ್ರಹವನ್ನು ಸೂಚಿಸುತ್ತದೆ. ಶಾಂತಿ, ತಾಳ್ಮೆ ಮತ್ತು ಗಂಭೀರತೆಯ ಸಂಕೇತ. ಇವತ್ತಿನ ನಿಮ್ಮ ವಿಕಿರಣವನ್ನು ಸಮತೋಲನಗೊಳಿಸಲು ನೆರವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ನಿರ್ಧಾರ, ಪತ್ರ ವ್ಯವಹಾರ, ಆರ್ಥಿಕ ವ್ಯವಹಾರಗಳು ಅಥವಾ ಪ್ರಸ್ತಾವನೆಗಳು ಮಾಡುವುದು ಲಾಭದಾಯಕ. ಅಧಿಕೃತ ಮತ್ತು ಹಿರಿಯರ ಒಪ್ಪಿಗೆ ಪಡೆಯಲು ಕೂಡ ಸೂಕ್ತ ಕಾಲ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಜೀವನದಲ್ಲಿ ಚುರುಕುತನ, ವಿಭಿನ್ನ ಚಿಂತನೆ ಹಾಗೂ ಹೊಸ ಬದಲಾವಣೆಗಳ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ಬುದ್ಧಿವಂತರಾದ ನೀವು ತರ್ಕಬದ್ಧವಾಗಿ ನಡೀತೀರಿ. ಆದರೆ ಇಂದು ಅಲ್ಪ ಮಟ್ಟದ ಗೊಂದಲ, ನಿಲುವುಗಳ ಸ್ಪಷ್ಟತೆ ಕೊರತೆಯಿಂದ ಕೆಲ ನಿರ್ಧಾರಗಳಲ್ಲಿ ಅಚಕಿತತೆ ಉಂಟಾಗಬಹುದು. ನಿಮ್ಮ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಇಂದಿನ ದಿನ ಸೂಕ್ತವಾದ ಸಮಯ. ಆದರೆ ಜೊತೆಗೆ ಅಸಹಜ ವಾತಾವರಣ, ಹಲವಾರು ಆಯ್ಕೆಗಳು ಒಂದೇ ಸಮಯದಲ್ಲಿ ಬರುವ ಸಾಧ್ಯತೆಗಳಿವೆ. ತಾಳ್ಮೆಯಿಂದ ಕ್ರಮಬದ್ಧವಾಗಿ ನಿರ್ಧಾರ ಕೈಗೊಳ್ಳುವುದು ಉತ್ತಮ. ಹಳೆಯ ಸ್ನೇಹಿತರಿಂದ ಸಂಪರ್ಕ, ದುರ್ಗತಿಯಲ್ಲಿ ಇದ್ದ ವಿಷಯಕ್ಕೆ ಪರಿಹಾರ ಅಥವಾ ನಿರೀಕ್ಷಿತ ನೋಂದಣಿ ಪೂರ್ಣಗೊಳ್ಳುವ ಸಾಧ್ಯತೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಗತಿಯಲ್ಲಿದ್ದ ಮನಸ್ಸಿಗೆ ಇಂದು ಸ್ವಲ್ಪ ತಣಿವು ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಸಣ್ಣ ಸಹಕಾರದಿಂದ ದೊಡ್ಡ ಮುನ್ನಡೆ ಸಾಧ್ಯವಿದೆ. ತಂಡದೊಂದಿಗೆ ಸದುಪಯೋಗಪಡಿಸಿಕೊಂಡರೆ ಕಾರ್ಯಕ್ಷಮತೆಯಲ್ಲಿ ಸಾಧನೆ ದೊರೆಯುತ್ತದೆ. ಕೆಲವರಿಗೆ ನಿರೀಕ್ಷಿತ ವರ್ಗಾವಣೆ ಅಥವಾ ಪ್ರವಾಸದ ಸೂಚನೆ ಸಿಗಬಹುದು. ತಂತ್ರಜ್ಞಾನ, ಸಂಶೋಧನೆ, ಮಾಧ್ಯಮ, ಶಿಕ್ಷಣ ಹಾಗೂ ಸ್ವಾತಂತ್ರ್ಯ ವೃತ್ತಿಯವರಿಗಾಗಿ ಇಂದು ಬುದ್ಧಿ ಹಾಗೂ ಚಾತುರ್ಯದ ಪರೀಕ್ಷೆಯ ದಿನವಾಗಿರುತ್ತದೆ. ನಿಮ್ಮ ನವೀನ ಕೌಶಲ್ಯ ಅಥವಾ ಪರಿಹಾರ ವಿಧಾನ ಮೆಚ್ಚುಗೆ ಪಡೆಯಬಹುದು. ವ್ಯಾಪಾರದಲ್ಲಿ ಹೊಸ ದಿಕ್ಕುಗಳ ಚಿಂತನೆ, ಸಹಭಾಗಿತ್ವದ ಪ್ರಸ್ತಾಪ ಅಥವಾ ಇನ್ವೆಸ್ಟ್ಮೆಂಟ್ ಕುರಿತು ಚರ್ಚೆಗಳು ನಡೆಯಬಹುದು. ಹೊಸ ಒಪ್ಪಂದಗಳಿಗೆ ಪೂರ್ವ ಸಿದ್ಧತೆ ಅಗತ್ಯ. ಆದರೆ ಈಗಲೇ ಯಾವುದೇ ತೀರ್ಮಾನ ಕೈಗೊಳ್ಳುವುದು ಶ್ರೇಷ್ಠವಲ್ಲ, ಪರಿಶೀಲನೆ ಮುಖ್ಯ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸಮತೋಲನ ತುಂಬಾ ಮುಖ್ಯ. ಹೂಡಿಕೆ ಮಾಡುವುದು ಒಳಿತಾದರೂ ಸಂಪೂರ್ಣ ಮಾಹಿತಿ ಇಲ್ಲದೆ ತುರ್ತು ನಿರ್ಧಾರ ಕೈಗೊಳ್ಳಬೇಡಿ. ಕೆಲವು ಅನುಮಾನಾಸ್ಪದ ವೆಚ್ಚಗಳು ವಿಳಂಬಕ್ಕೆ ಕಾರಣವಾಗಬಹುದು. ಅಧಿಕ ಸಾಲ ಅಥವಾ ಕ್ರೀಡಾ, ಫ್ಯಾಷನ್ ಸಂಬಂಧಿತ ಖರ್ಚುಗಳನ್ನು ಮುಂದೂಡಿದರೆ ಲಾಭ. ಹಣ ಬರುವ ಮಾರ್ಗಗಳು ನಿಗದಿತವಾಗಿರುವಂತಿಲ್ಲದ ಕಾರಣ ಖರ್ಚಿನಲ್ಲಿ ನಿಯಂತ್ರಣ ಬಹು ಅಗತ್ಯ. ಹಳೆಯ ಸಾಲ ಪಾವತಿಗೆ ಶುರು ಮಾಡುವುದು ಉತ್ತಮ. ಸಾಲ ಮನ್ನಾ, ಬಿಲ್ಗಳ ಮುಚ್ಚಳಿಕೆ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಸ್ಪಷ್ಟ ದಾಖಲೆ ಇರಲಿ. ಕುಟುಂಬ ವ್ಯಯಗಳಿಗೆ ಮೀಸಲಾದ ಹಣವನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದ ಚಲನೆ, ಎಡವಟ್ಟಾದ ನಡವಳಿಕೆ ಅಥವಾ ಆಲಸ್ಯದಿಂದಾಗಿ ಸಣ್ಣ ಅಪಘಾತ, ಸ್ನಾಯು ನೋವು ಅಥವಾ ಮೊಡವೆ ಸಮಸ್ಯೆಗಳಾಗಬಹುದು. ಅದರ ಹೊರತಾಗಿ ಮೂಡಿಬರುವ ಮಾನಸಿಕ ಆಲಸ್ಯ, ಚಿಂತೆ ಅಥವಾ ನಿರ್ಧಾರಾತ್ಮಕ ಗೊಂದಲದಿಂದಾಗಿ ನಿದ್ರಾಭಂಗ ಸಾಧ್ಯ. ಆಹಾರ ಮತ್ತು ನಿದ್ರಾ ಕ್ರಮ ಶಿಸ್ತು ಮಾಡುವುದು ಬಹು ಅಗತ್ಯ.
ಬೆರಳಿನ ಹೊಳಪು, ತ್ವಚಾ ಸಂಬಂಧಿತ ಕುಂದುಕೊರತೆ, ಬಿಸಿ ತಲೆ ಅಥವಾ ಹೊಟ್ಟೆ ಸುಡುವಂತಹ ಅಸ್ವಸ್ಥತೆ ಉಂಟಾಗಬಹುದು. ತೆಂಗಿನಕಾಯಿ ನೀರು, ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆ ಮಂದಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಇದೆ. ಆದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಇಂದಿನ ದಿನ ಸ್ವಲ್ಪ ವಿಶಿಷ್ಟ ಸ್ವಭಾವ ಕಂಡುಬರುವುದು. ಅತಿ ವಿಶ್ಲೇಷಣಾತ್ಮಕತೆ ಮತ್ತು ಸ್ಫುರಣೆಯ ಕೊರತೆ. ಸಂಬಂಧದಲ್ಲಿ ಪಾರದರ್ಶಕತೆ ಮತ್ತು ಶ್ರದ್ಧೆಯ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಸಣ್ಣ ಗೊಂದಲ, ವ್ಯಾಖ್ಯಾನದ ತೀವ್ರತೆ ಉಂಟಾಗಬಹುದು. ಮಾತುಗಳ ಬದಲು ಕ್ರಿಯೆಗಳ ಮೂಲಕ ಪ್ರೀತಿಯನ್ನು ತೋರಿಸುವುದು ಉತ್ತಮ. ತಂದೆ ತಾಯಂದಿರ ಸಲಹೆ ನಿಮ್ಮ ಗೊಂದಲಕ್ಕೆ ಪರಿಹಾರ ನೀಡಬಹುದು. ಮಕ್ಕಳಿಗೆ ಅಥವಾ ಪೋಷ್ಯರಿಗೆ ಸಂಬಂಧಪಟ್ಟ ಪ್ರಮುಖ ವಿಷಯಗಳ ನಿರ್ಧಾರಗಳ ವಿಚಾರದಲ್ಲಿ ತಾಳ್ಮೆಯಿಂದ ಕೇಳುವುದು, ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ಕಡೆಗೆ ನಿಮ್ಮ ಹೃದಯ ಸ್ವಲ್ಪ ಆಕರ್ಷಿತವಾಗಬಹುದು. ಅಂತರಾಳದ ಶಾಂತಿಯನ್ನಪ್ಪುವ ಅಶಾಂತತೆಗೆ ಉತ್ತರ ಹುಡುಕುವ ಮನೋಭಾವ ಇರುತ್ತದೆ. ವಿಶಿಷ್ಟವಾದ ಅನುಭವ, ಕನಸು ಅಥವಾ ಯೋಗದ ಸಮಯದಲ್ಲಿ ಪ್ರೇರಣಾತ್ಮಕ ಶಕ್ತಿ ನಿಮಗೆ ಸಿಕ್ಕದಂತೆ ಕಾಣಬಹುದು. ನಿತ್ಯ ಪಠಣ, ಧ್ಯಾನ ಅಥವಾ ಬೋಧನೆಗಳನ್ನು ಅಭ್ಯಾಸ ಮಾಡುವವರಿಗೆ ಇಂದು ವಿಶೇಷ ಅನುಭವ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 18 ಅಥವಾ 54 ಬಾರಿ ಪಠಿಸಬಹುದು. ತಂಪಾದ ನೀರಿನಿಂದ ಸ್ನಾನ ಮಾಡಿ ಬಿಳಿ ಹೂವುಗಳಿಂದ ಪೂಜೆ ಮಾಡಿದರೆ ಒಳಿತಾಗಬಹುದು. ಗುರು, ಪಿತೃಪೂಜೆ ಅಥವಾ ಶ್ರದ್ಧಾ ಕಾರ್ಯಗಳಿಗೆ ಇದು ಯೋಗ್ಯ ದಿನ. ಅದೃಷ್ಟದ ಸಂಖ್ಯೆ 7. ಇದು ಅಧ್ಯಾತ್ಮ, ಅಂತರ್ಮುಖತೆ, ಅಧ್ಯಯನ ಮತ್ತು ಪ್ರಜ್ಞೆಯ ಸಂಕೇತ. ನಿಮ್ಮ ಆಂತರಿಕ ಶಕ್ತಿ ಬೆಳೆಯಲು ಇದು ಸೂಕ್ತ ದಿನ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನೆಮ್ಮದಿ, ಸಮತೋಲನ ಮತ್ತು ಆಳವಾದ ಚಿಂತನೆಗೆ ಸಹಕಾರಿ. ಈ ಬಣ್ಣ ನಿಮ್ಮ ಪ್ರಜ್ಞೆ ಮತ್ತು ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:30 ಮಧ್ಯರಾತ್ರಿ 1 ಗಂಟೆ. ಈ ಸಮಯದಲ್ಲಿ ಉತ್ತಮ ಸುದ್ದಿಗಳು, ಸ್ಪಷ್ಟವಾದ ಚರ್ಚೆಗಳು ಹಾಗೂ ಸಕಾರಾತ್ಮಕ ನಡೆಯುವಿಕೆ ಸಾಧ್ಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಅಂತರ್ನೋಟ, ಶಾಂತಿ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರಾಧಾನ್ಯ ನೀಡುವ ದಿನವನ್ನು ಅನುಭವಿಸುತ್ತಾರೆ. ನಿಮ್ಮ ಕಲ್ಪನೆ ಶಕ್ತಿ, ಭಾವನಾತ್ಮಕ ಸ್ಪಂದನೆಗಳು ಮತ್ತು ಭದ್ರತೆಯ ಹುಡುಕಾಟ ಇವತ್ತು ದಿನವಿಡೀ ಆಳವಾಗಿ ತಟ್ಟಬಹುದು. ಬುಧ ಗ್ರಹದ ಪ್ರಭಾವದಿಂದ ಪಠ್ಯ, ಲೇಖನ, ಸಂವಹನ ಕ್ಷೇತ್ರಗಳಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಪ್ರೋತ್ಸಾಹವಿದೆ. ಆದರೆ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬೇಕಾಗುತ್ತದೆ. ಇತರರ ಮಾತುಗಳ ಜಾಲದಲ್ಲಿ ಸಿಲುಕದಂತೆ ಎಚ್ಚರಿಕೆ ಅಗತ್ಯ. ಒಟ್ಟಾರೆ ಇಂದು ಮನಸ್ಸಿನಲ್ಲಿ ತೊಳಲಾಟವಿದ್ದರೂ ಒಳಗೆಲ್ಲೊಂದು ಹೊಸ ಸ್ಫೂರ್ತಿಯ ಹನಿ ಹುಟ್ಟುವ ಸಾಧ್ಯತೆ ಇದೆ. ಕಲಾತ್ಮಕ ವ್ಯವಹಾರಗಳು, ಸಂವೇದನಾಶೀಲ ಪ್ರಜೆಗಳೊಡನೆ ಇರುವ ಸಂಬಂಧಗಳು ಹೆಚ್ಚು ಬುದ್ಧಿವಂತಿಕೆಯಿಂದ ಮುನ್ನಡೆಯಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕ್ರಿಯಾತ್ಮಕ ನಿರ್ಧಾರಕ್ಕೆ ಬರುವ ಮುನ್ನ ಪೂರ್ಣ ಮಾಹಿತಿ ಸಂಗ್ರಹಿಸಿಕೊಳ್ಳುವುದು ಅವಶ್ಯಕ. ಟೀಮ್ ವರ್ಕ್ ಉತ್ತಮವಾಗಬಹುದು, ಆದರೆ ಕೆಲವರ ನಿರೀಕ್ಷೆಗಳು ಅಥವಾ ಹೇಳಿಕೆಗಳು ಗೊಂದಲ ಉಂಟು ಮಾಡಬಹುದಾದವು. ಹಳೆಯ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತ ದಿನ. ನವೀನ ಯೋಚನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ. ಆರ್ಥಿಕ ಸಂಚಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದು ಉಪಯುಕ್ತ. ಕೆಲಸದ ಸ್ಥಳದಲ್ಲಿ ತಾತ್ಕಾಲಿಕ ಒತ್ತಡ ಇದ್ದರೂ ಮಧ್ಯಾಹ್ನದ ನಂತರ ಇಳಿಕೆಯಾಗುತ್ತದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯ. ಕಲೆ, ಮ್ಯೂಸಿಕ್, ಮಿಂಚಿನ ಮಾಧ್ಯಮ, ಔಷಧಿ ಅಥವಾ ಸಮುದ್ರ ಸಂಬಂಧಿತ ವ್ಯವಹಾರಗಳಲ್ಲಿ ಇಚ್ಛಿತ ಪರಿಣಾಮ ಸಾಧ್ಯ. ಮತ್ತು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರದಲ್ಲಿ ನಿಮ್ಮ ಭರವಸೆಯ ಮೇಲೆ ನಿಲ್ಲಬೇಕಾದ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಹಣ ಬಂದರೂ ಅದರ ವಿನಿಯೋಗದ ವಿಷಯದಲ್ಲಿ ಕಳವಿಲ್ಲದ ದೃಷ್ಟಿಕೋನ ಅಗತ್ಯ. ನಿವೇಶನ, ನಿಗಮಿತ ಹೂಡಿಕೆ ಅಥವಾ ಸಾಂಪ್ರದಾಯಿಕ ಲಾಭದಾಯಕ ಯೋಜನೆಗಳ ಬಗ್ಗೆ ಆಲೋಚನೆ ಕೈಗೊಂಡರೆ ಲಾಭದಾಯಕ. ಸಾಲ ಅಥವಾ ಹಣದ ನಿರ್ವಹಣೆಯ ವಿಚಾರದಲ್ಲಿ ವೈಯಕ್ತಿಕ ಎಚ್ಚರಿಕೆ ಅಗತ್ಯ. ಬ್ಯಾಂಕ್ ವ್ಯವಹಾರ, ಆನ್ಲೈನ್ ಪಾವತಿ ಅಥವಾ ಅಪ್ಲಿಕೇಶನ್ಗಳ ಮೂಲಕ ತೊಂದರೆಗೊಳ್ಳಬಾರದು. ಡಿಜಿಟಲ್ ಸುರಕ್ಷತೆ ಮುಖ್ಯ. ಹಳೆಯ ಬಾಕಿ ಹಣದ ತೀರ್ಮಾನವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಫಲದಾಯಕ ಸಂಗತಿಗಳು ಸಾಧ್ಯ. ನಿದ್ರಾಭಾವ, ಜೀರ್ಣಕ್ರಿಯೆಯ ತೊಂದರೆ ಅಥವಾ ಹೃದಯ ಸಂಬಂಧಿತ ಒತ್ತಡ ಉಂಟಾಗಬಹುದು. ವಿಶೇಷವಾಗಿ ಮನೋಬಲದ ಕ್ಷಯವಿಲ್ಲದಂತೆ ನೋಡಿಕೊಳ್ಳುವುದು ಮುಖ್ಯ. ಆಹಾರ, ನಿದ್ರಾ, ತಾಪಮಾನ ಬದಲಾವಣೆಗಳಲ್ಲಿ ನಿಯಂತ್ರಣ ಅಗತ್ಯ. ಜಲಪಾನ ಹೆಚ್ಚಿಸುವುದು, ನವನೀರಿನ ಕುಡಿಯುವುದು ದೇಹಕ್ಕೆ ಉಪಕಾರಿಯಾಗಲಿದೆ. ತೂಕದ ಬಗ್ಗೆ ಎಚ್ಚರಿಕೆ ವಹಿಸಿ. ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಮನಸ್ಸಿನ ಶಾಂತಿ ಅತಿ ಮುಖ್ಯ. ಹಸಿರು ಪರಿಸರ, ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಉತ್ತಮ ಪರಿಹಾರ. ಹಾಸ್ಯಾಸ್ಪದ ಚಿತ್ರವೊಂದನ್ನು ನೋಡುವುದು ಕೂಡ ಒಳ್ಳೆಯ ಮನಸ್ಥಿತಿಗೆ ದಾರಿ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ
ಕುಟುಂಬದಲ್ಲಿ ನುಡಿವಾದ ಭಾವನಾತ್ಮಕ ಸ್ಪಂದನೆಗಳಿಗೆ ಹೆಚ್ಚಿನ ಸ್ಥಾನವಿರಬಹುದು, ಆದರೆ ಸಹನೆ, ಗಮನ ಮತ್ತು ವಿಶ್ಲೇಷಣೆ ಅಗತ್ಯ. ಹಿರಿಯರ ಸಲಹೆಗಳನ್ನು ತಿರಸ್ಕರಿಸದೆ ಕೇಳುವುದು ಶ್ರೇಷ್ಠ. ದಂಪತಿಗಳ ನಡುವಿನ ಸಂವಾದದಲ್ಲಿ ಭಾವನಾತ್ಮಕ ಅತಿರೇಕ ತಪ್ಪಿದರೆ ಸುಗಮತೆ ಸಾಧ್ಯ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಯೋಜನೆಗಳ ಬಗ್ಗೆ ಚರ್ಚಿಸುವ ಸೂಕ್ತ ದಿನ. ಕುಟುಂಬದಲ್ಲಿನ ಮಹಿಳೆಯರ ಆರೋಗ್ಯದ ವಿಚಾರಕ್ಕೆ ಹೆಚ್ಚಿನ ಗಮನ ನೀಡುವುದು ಒಳ್ಳೆಯದು. ಪೋಷಕರೊಂದಿಗೆ ಸಂವೇದನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುವ ಮನಸ್ಥಿತಿ ಇರುತ್ತದೆ. ಕುಟುಂಬದಲ್ಲಿ ಹಳೆಯ ನೆನಪುಗಳು ಮತ್ತೆ ಸಜೀವವಾಗಬಹುದು. ವೀಕ್ಷಕರೇ, ನೀವು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಇಂದಿನ ದಿನ ಬಹುಸೂಕ್ತ. ಗುರುಮಂತ್ರ, ಜಪ ಅಥವಾ ಜಲತೀರ್ಥ ಸೇವನೆ ಮುಖ್ಯವಾಗಿ ಒಳಬಲ ಹೆಚ್ಚಿಸಬಲ್ಲದು. ನೀರಿನ ಮೂಲವಿರುವ ದೇವಸ್ಥಾನಕ್ಕೆ ಭೇಟಿ ಕೊಡುವ ಯೋಗವಿದೆ. ಓಂ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ದಿನದ ಪ್ರಾರಂಭದಲ್ಲಿ ಪಠಿಸುವುದು ಉಪಕಾರಿಯಾಗಬಹುದು. ಪಟೇಲ ಹಣ್ಣು ಅಥವಾ ಕೆಂಪು ಹೂವು ದಾನ ಮಾಡುವುದು ಶುಭ. ಚಿನ್ನಿ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ನೀರು ತುಂಬಿಸಿ ತುಳಸಿಗೆ ಅರ್ಪಿಸುವುದು ಶ್ರೇಷ್ಠ. ಶಾಂತ ಧ್ವನಿಯಲ್ಲಿ ದೇವರ ನಾಮಜಪ, ಮೃದು ಸಂಭಾಷಣೆ ಮತ್ತು ನಿಷ್ಠುರ ಪದಗಳಿಂದ ದೂರವಿರುವುದೇ ಉತ್ತಮ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಒಳನೋಟ, ಧ್ಯಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ. ಇದನ್ನು ಪಾಲಿಸಿದರೆ ಇಂದು ನಿಮ್ಮ ಮನಸ್ಸು ಶುದ್ಧವಾಗಿ ಕೆಲಸ ಮಾಡಲಿದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಧೈರ್ಯ, ತಾಳ್ಮೆ ಮತ್ತು ಆಳವಾದ ಮನಸ್ಸಿನ ಪ್ರತೀಕ. ಈ ಬಣ್ಣವನ್ನು ಧರಿಸಿದರೆ ಅಂತಃ ಪ್ರೇರಣೆಗೆ ಮಾರ್ಗ ಸಿಗುತ್ತದೆ. ಶುಭ ಸಮಯ: ಸಂಜೆ ಬೆಳಗಿನ ಜಾವ 4:05 ಬೆಳಗಿನ ಜಾವ 5:35. ಈ ಸಮಯದಲ್ಲಿ ಧ್ಯಾನ, ಪ್ರಾರ್ಥನೆ ಅಥವಾ ಸ್ನೇಹದ ಬಾಂಧವ್ಯ ಗಾಢವಾಗುವ ಸಂಭವವಿದೆ. ಪ್ರಪಂಚದೊಡನೆ ಸಂಬಂಧ ಹೆಚ್ಚಿಸಿಕೊಳ್ಳಲು ಇದು ಸಮರ್ಪಕ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.